ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ತುಂಬಿ ದೇಹವೂ ಪ್ರಾಣವೂ ಪರಿಶುದ್ಧವಾಗಲಿ, ಹಿರಿಮೆಯನ್ನು ಹೊಂದಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾವು ಹಲವಾರು ಸರಳ ದೈಹಿಕ ವ್ಯಾಯಾಮಗಳನ್ನು, ಹಲವಾರು ಯೋಗಾಸನಗಳನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಹಲವಾರು ರೋಗ ನಿವಾರಣೆಗೋಸ್ಕರ ಆಸನಗಳನ್ನು ಉಪಯೋಗಿಸ್ಕೋಬೋದು ಅನ್ನೋ ವಿಷಯನ ಚರ್ಚೆ ಮಾಡಿದ್ದೀವಿ. ದೇಹದ ಬಗ್ಗೆ, ದೇಹದ ಅಂಗಾಂಗಗಳ ಬಗ್ಗೆ ಅರಿವನ್ನು ಪಡಿತಾ ಇದ್ದೀವಿ. ದೇಹ ಆರೋಗ್ಯ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಳ್ತಾ ಬರ್ತಿದ್ದೀವಿ. ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯವೇ ಬಹು ಶ್ರೇಷ್ಠವಾದದ್ದು, ಬಹಳ ಮುಖ್ಯವಾದದ್ದು ಅಂತಲೂ ನಾವು ತಿಳ್ಕೊತಾ ಬರ್ತಾಯಿದ್ದೀವಿ. ದೇಹದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ತಗೋಬೇಕು. ದೇಹನ ಚೆನ್ನಾಗಿ ರಕ್ಷಿಸ್ಕೊಂಡು, ಪೋಷಿಸ್ಕೊಂಡು, ಪಾಲಿಸ್ಕೊಂಡು ಬರಬೇಕು. ದೇಹ ಆರೋಗ್ಯನೇ ನಮ್ಮ ದೀರ್ಘಾಯುಸ್ಸಿಗೆ ಕಾರಣ ಅನ್ನೋ ವಿಚಾರನೂ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ರೋಗ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ದೇಹಾಭ್ಯಾಸನ ಮಾಡಬಾರ್ದು. ರೋಗ ಬರದೇ ಇರಲಿ ಅನ್ನೋ ವಿಷಯದ ಮೇಲೆ ಗಮನ ಇಟ್ಟೂ ನಾವು ದೇಹಾಭ್ಯಾಸ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನಮಗೆ ದೇಹ ಆರೋಗ್ಯವಾಗಿರಲಿ ಅನ್ನೋದನ್ನೇ ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಬೇಕು. ರೋಗ ಬಂದ ಮೇಲೆ ಔಷಧಿ ತಗೊಳ್ಳೋದು ರೋಗ ನಿವಾರಣೆಗೆ ಒಂದು ಮೆಥಡ್. ರೋಗ ಬರದಂಗೆ ತಡಿಬೇಕು ನಾವು. ಅದರಿಂದಾಗಿ ನಾವು ಯಾವಾಗಲೂ ದೇಹ ಆರೋಗ್ಯಕ್ಕೋಸ್ಕರನೇ ಅಭ್ಯಾಸ ಮಾಡೋದನ್ನು ಕಲಿಬೇಕು. ದೇಹ ಆರೋಗ್ಯವಾಗಿಟ್ಕೊಳ್ಳೋದು ನಮ್ಮ ಮೊದಲ ಆದ್ಯ ಕರ್ತವ್ಯವಾಗಬೇಕು. ಯಾವುದೇ ಸಮಯ, ಯಾವುದೇ ಕೆಲಸ, ಏನೇ ಒತ್ತಡ ಇದ್ರೂ ಪ್ರತಿನಿತ್ಯ ಅರ್ಧ ಗಂಟೆ ದೇಹ ಅಭ್ಯಾಸ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಬೆಳಗಿನ ಸಮಯದಲ್ಲಿ ದೇಹ ಅಭ್ಯಾಸ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಬೆಳಗಿನ ಸಮಯ ಕಾಫಿ ಟೀ ಕುಡಿಯೋಕೆ ಮೊದಲು ದೇಹ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ದೇಹ ಅಭ್ಯಾಸನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮಲಮೂತ್ರ ವಿಸರ್ಜನೆಯನ್ನು ಮಾಡಿರಬೇಕು. ಒಂದು ಒಳ್ಳೆಯ ಪ್ರಶಾಂತವಾದ ವಾತಾವರಣದಲ್ಲಿ, ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೋಬೇಕು. ಜಮಖಾನ ಅಥವಾ ಕಾರ್ಪೆಟ್ ಹಾಕ್ಕೋಬೇಕು. ನಾವು ತಿಂಡಿ ತಿನ್ನಬಾರ್ದು, ಕಾಫಿ ಟೀನೂ ಕುಡಿಬಾರ್ದು. ಖಾಲಿ ಹೊಟ್ಟೆಯಲ್ಲಿ ದೇಹಾಭ್ಯಾಸ ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಊಟ ಮಾಡಿದ 3 ಅಥವಾ 4 ಗಂಟೆಯ ನಂತರ ದೇಹಾಭ್ಯಾಸವನ್ನು ಮಾಡ್ಬೋದು. ಆದಷ್ಟು ಬೆಳಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ದೇಹ ವ್ಯಾಯಾಮನ, ಯೋಗಾಸನವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ನಡೆಯೋ 3 ಚಲನೆಗಳು ಚೆನ್ನಾಗಿ ನಡಿಬೇಕು. ರಕ್ತ ಚಲನೆ, ಉಷ್ಣ ಚಲನೆ, ಗಾಳಿ ಚಲನೆ ಹಾಗೂ ಪ್ರಾಣಶಕ್ತಿ ಚಲನೆ. ಈ 3 ಪರಿಚಲನೆಗಳು ನಮ್ಮಲ್ಲಿ ಚೆನ್ನಾಗಿ ನಡೆದ್ರೇ ದೇಹ ಆರೋಗ್ಯವಾಗಿರುತ್ತೆ. ದೇಹ ಆರೋಗ್ಯವೇ ಬಹಳ ಮುಖ್ಯ ಸ್ನೇಹಿತರೆ. ದೇಹ ಆರೋಗ್ಯಕ್ಕೋಸ್ಕರವಾಗಿ ನಾವು ವಿಶೇಷವಾಗಿ ಒಂದು ದಿನದಲ್ಲಿ ಅರ್ಧ ಗಂಟೆ ವ್ಯಾಯಾಮವನ್ನು ಮಾಡಿದ್ರೆ ಉಳಿದ 12 ಗಂಟೆಯಷ್ಟು ಕೆಲಸ ಮಾಡೋಷ್ಟು ಶಕ್ತಿ ದೇಹಕ್ಕೆ ಬರುತ್ತೆ. ವ್ಯಾಯಾಮದಿಂದ ದೇಹ ಸಡಿಲವಾಗುತ್ತೆ. ಪ್ರತಿಯೊಂದು ಜೀವಕೋಶವೂ ಶಕ್ತಿಯುತವಾಗುತ್ತೆ. ನಮ್ಮ ದೇಹದಲ್ಲಿ ಹಲವಾರು ನಿರ್ನಾಳ ಗ್ರಂಥಿಗಳಿದ್ದಾವೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಹಲವಾರು ಗ್ರಂಥಿಗಳ ಚಟುವಟಿಕೆಯಿಂದನೇ ನಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗಕ್ಕೂ ಶಕ್ತಿ ಸಂಚಾರವಾಗುತ್ತೆ. ಶಕ್ತಿ ಕೇಂದ್ರಗಳು ನಿರ್ನಾಳ ಗ್ರಂಥಿಗಳು. ನಿರ್ನಾಳ ಗ್ರಂಥಿಗಳು ಚಟುವಟಿಕೆಯಿಂದ ಇದ್ದರೇ ದೇಹದ ಎಲ್ಲ ಭಾಗಗಳಿಗೂ ಶಕ್ತಿ ಪ್ರಸಾರವಾಗುತ್ತೆ. ಪ್ರತಿಯೊಂದು ಜೀವಕೋಶನೂ ಒಂದು ರಾಸಾಯನಿಕ ಫ್ಯಾಕ್ಟ್ರಿ ಇದ್ದಾಗೆ, ಒಂದು ಕೆಮಿಕಲ್ ಫ್ಯಾಕ್ಟ್ರಿ. ಪ್ರತಿಯೊಂದು ಕ್ರಿಯೆಯೂ ಪ್ರತಿಯೊಂದು ಜೀವಕೋಶದಿಂದಾನೇ ನಡೆಯುತ್ತೆ. ನಾವು ಉಸಿರಾಟ ಮಾಡುವಾಗ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕದ ಸರಬರಾಜು ಆಗಬೇಕು. ಸೊ ಉಸಿರಾಟವನ್ನು ಮಿಕ್ಸ್ ಮಾಡಿಕೊಂಡು, ಯೋಗಾಸನವನ್ನು ಮಿಕ್ಸ್ ಮಾಡಿಕೊಂಡು ಸರಳವಾದ ವ್ಯಾಯಾಮ ಮಾಡೋದನ್ನು ಸ್ಕೈ ಯೋಗದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ನಾವು ಎಲ್ಲ ವ್ಯಾಯಾಮಗಳನ್ನು ಸರಳ ಕುಂಡಲಿನಿ ಯೋಗ ಅನ್ನೋ ಸಿಸ್ಟಮ್ನಲ್ಲಿ ಕಲಿತಾ ಬಂದಿದ್ದೀವಿ. ತುಂಬ ಸರಳವಾದ ಅಭ್ಯಾಸಗಳಿಂದಾನೇ ನಾವು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು. ರೋಗ ನಿರೋಧಕ ಶಕ್ತಿ ಹೆಚ್ಚಾದ್ರೇ ನಮ್ಮಲ್ಲಿ ರೋಗ ತಡೆಗಟ್ಟುತ್ತೆ. ರೋಗ ನಿವಾರಣೆಗೋಸ್ಕರ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಈ ಥರದಲ್ಲಿ ಇತ್ತೀಚೆಗೆ ಹೆಚ್ಚಿನ ಸಮಸ್ಯೆಗಳು ಕಂಡು ಬರ್ತಾ ಇರೋದು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಥೈರಾಯ್ಡ್ ಅನ್ನೋದು ಒಂದು ನಿರ್ನಾಳ ಗ್ರಂಥಿ ಕುತ್ತಿಗೆಯ ಭಾಗದಲ್ಲಿ, ಈ ಭಾಗದಲ್ಲಿ ಬರುತ್ತೆ. ಥೈರಾಯ್ಡ್ ಈ ಭಾಗದಲ್ಲಿ ಆ ಕಡೆ ಈ ಕಡೆ 2 ಸಣ್ಣ ಗಂಟುಗಳ ಥರ ಇರುತ್ತೆ. ಇದರಲ್ಲಿ ಥೈರಾಕ್ಸಿನ್ ಅನ್ನೋ ಒಂದು ಎನ್ಸೈಮ್ ಬರುತ್ತೆ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ 2 ಭಾಗ ಇರುತ್ತೆ. ಎರಡರಿಂದನೂ ಥೈರಾಕ್ಸಿನ್ ಅನ್ನೋ ಒಂದು ಎನ್ಸೈಮ್ ಬರುತ್ತೆ. ಈ ಎನ್ಸೈಮ್ ಸಮತೋಲನವಾಗಿರಬೇಕು. ದೇಹದಲ್ಲಿ ಹೆಚ್ಚು ಇರಬಾರ್ದು, ಕಮ್ಮಿನೂ ಇರಬಾರ್ದು. ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ದೇಹದ ಮೇಲೆ ಅಂದರೆ, ದೇಹ ಇದ್ದಕ್ಕಿದ್ದಂತೆ ಭಾರವಾಗುತ್ತೆ, ತುಂಬ ತೂಕ ಆಗಿಬಿಡುತ್ತೆ. 10ರಿಂದ 18 ವಯಸ್ಸಿನ ಮಕ್ಕಳಲ್ಲೇ ದೇಹದ ತೂಕ 100ರಿಂದ 120 kg ಬಂದುಬಿಡುತ್ತೆ. ಅಥವಾ
ದೇಹದ ತೂಕ ತುಂಬ ಕಮ್ಮಿನೂ ಆಗಿ ಸಣ್ಣಗಾಗಿಬಿಡ್ತಾರೆ. ಸೊ ದೇಹ ಅಬ್ನಾರ್ಮಲ್ ಆಗಿಬಿಡುತ್ತೆ, ತೂಕದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಕಾರಣ ಏನು ಅಂದರೆ ಥೈರಾಕ್ಸಿನ್ ಅನ್ನೋ ಎನ್ಸೈಮ್ ಥೈರಾಯ್ಡ್ ಗ್ರಂಥಿಯಿಂದ ಬರುವಾಗ ಇಲ್ಲ ಹೆಚ್ಚಾಗಿರುತ್ತೆ ಇಲ್ಲ ಕಮ್ಮಿ ಆಗಿರುತ್ತೆ. ಇದನ್ನು ಸಮತೋಲನ ಮಾಡೋಕ್ಕೋಸ್ಕರನೇ ಬ್ಲಡ್ ಟೆಸ್ಟ್ ಮಾಡಿ ಕೆಲವು ರಿಪೋರ್ಟ್ಸ್ಗಳನ್ನು ನೋಡಿದಂಥ ವೈದ್ಯರು ಥೈರಾಕ್ಸಿನ್ ಅನ್ನೋ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಅರ್ಧ 1, 1.5, 2 ಆ ರೀತಿ ಟ್ಯಾಬ್ಲೆಟ್ಸ್ನ ಇನ್ಕ್ರೀಸ್ ಮಾಡ್ತಲೇ ಹೋಗ್ತಾರೆ. ಟ್ಯಾಬ್ಲೆಟ್ ತೊಗೊಂಡ್ರೆ ಥೈರಾಕ್ಸಿನ್ ಅನ್ನೋ ಪ್ರೊಡಕ್ಷನ್ ಏನು ಜಾಸ್ತಿ ಆಗೋಲ್ಲ, ಅದರಿಂದ ಪರಿಣಾಮನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಆದರೆ ವ್ಯಾಯಾಮ ಮಾಡಿಕೊಂಡು ಥೈರಾಯ್ಡ್ ಗ್ರಂಥಿಯನ್ನು ನಾವು ಚಟುವಟಿಕೆಯಿಂದ ಇಟ್ಕೊಂಡ್ರೆ, ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಆ ಗ್ರಂಥಿ ಥೈರಾಕ್ಸಿನ್ ಎನ್ಸೈಮನ್ನು ಚೆನ್ನಾಗಿ ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡುತ್ತೆ. ದೇಹಕ್ಕೆ ಬೇಕಾದಷ್ಟು ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ದೊರೆತರೆ ನಿಜವಾಗ್ಲೂ ಬ್ಯಾಲೆನ್ಸಿಂಗ್ ಆಗಿ ನಮ್ಮ ಬಾಡಿ ಅತಿಯಾಗಿ ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ, ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗುತ್ತೆ. ಕೇವಲ ವ್ಯಾಯಾಮ ಮಾಡೋದರಿಂದನೂ ನಾವು ಥೈರಾಯ್ಡ್ ಪ್ರಾಬ್ಲಮನ್ನು ನಿವಾರಣೆ ಮಾಡ್ಕೋಬೋದು. ಆದರೆ ಹೆಚ್ಚು ಗಮನ ಇರೋದು ಆರೋಗ್ಯದ ದೃಷ್ಟಿ ಇರಲಿ, ಮುಂದೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರದೇ ಇರಲಿ ಅನ್ನೋ ಒಂದು ಒಳ್ಳೆಯ ದೃಷ್ಟಿಯಿಂದ ನಾವು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್, ಈ ಎಕ್ಸಸೈಸಿಂದ ಬರೀ ಥೈರಾಯ್ಡ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಈ ಗಂಟಲಿನ ಭಾಗದಲ್ಲಿ ಯಾವ ಯಾವ ಅಂಗ ಇದ್ದಾವೋ, ನಮ್ಮ ಗಂಟಲು, ಧ್ವನಿಪೆಟ್ಟಿಗೆ, ಶ್ವಾಸನಾಳ, ಅನ್ನನಾಳ ಎಲ್ಲ ಇಲ್ಲೇ ಪ್ರಾರಂಭ ಆಗುತ್ತೆ. ಈ ಬಾಯಿ ಅಂಗಳ ಅಲ್ಲಿಂದನೂ ಶುರುವಾಗುತ್ತೆ. ಈ ಎಲ್ಲ ಭಾಗದ ಅಂಗಗಳೂ ಆಕ್ಟಿವೇಟ್ ಆಗಿ ಗಂಟಲಿಗೆ ಸಂಬಂಧಪಟ್ಟಂಥ ಎಲ್ಲ ನೋವು ನಿವಾರಣೆಗೂ ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ. ಈವನ್ ಸಯಾಟಿಕ ನರು ಕುತ್ತಿಗೆನಲ್ಲಿ ನೋವಿರೋದನ್ನು ನಾವು ನಿವಾರಣೆಗೆ ಈ ಎಕ್ಸಸೈಸನ್ನು ಅಭ್ಯಾಸ ಮಾಡ್ಬೋದು. ಈ ಥರ ಹಲವಾರು ಉಪಯೋಗವನ್ನು ಪಡ್ಕೊಳ್ಳುವಂಥ ಒಂದು ಆಸನ, ಥೈರಾಯ್ಡ್ ಪ್ರಾಬ್ಲಮ್ ನಿವಾರಣೆಗೂ ಬೇಕಾದಂಥ ಒಂದು ಆಸನನ ನಾವು ಈಗ ಅಭ್ಯಾಸ ಮಾಡೋಕ್ಕೆ ಹೋಗೋಣ. ನೀವು ರೆಡಿಯಾಗಿ ಒಂದು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ನಿಮಗೆ ಯಾವುದು ಕಂಫರ್ಟ್ ಅನ್ನತ್ತೆ ಅಂಥ ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ಕೈಗಳನ್ನು ಸೇರಿಸ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಕೈಗಳನ್ನು ಮೇಲೆ ತಗೊಂಡೋಗಬೇಕು. ಭುಜಗಳು ಈ ಥರ ಮೇಲೆತ್ತಬೇಕು. ಕತ್ತು ಹಿಂದಕ್ಕೆ ಹೋಗಬೇಕು. ಉಸಿರು ಬಿಡುವಾಗ ಕತ್ತನ್ನು ಮುಂದೆ ಬಗ್ಗಿಸಿ ಕೈಯನ್ನು ಕೆಳಗೆ ತರಬೇಕು. ಸೊ ಇಲ್ಲಿ ಕೈ ಮೂವ್ ಆಗುತ್ತೆ, ಭುಜಗಳು ಮೂವ್ ಆಗುತ್ತೆ, ಕತ್ತು ಮೂವ್ ಆಗುತ್ತೆ. ಉಸಿರಾಟ ಇನ್ಹೇಲ್ ಎಕ್ಸೇಲ್ ಎರಡೂ ಇರುತ್ತೆ. ಸೊ ಪ್ರಾಣಾಯಾಮವನ್ನು ಯೋಗಾಸನವನ್ನು ಮಿಕ್ಸ್ ಮಾಡಿದೆ ಈ ಎಕ್ಸರ್ಸೈಸಲ್ಲಿ. ಬಹಳ ಸರಳವಾದ ಎಕ್ಸರ್ಸೈಸ್, ಕಷ್ಟ ಏನಿಲ್ಲ. ಬಾಡಿ ಸ್ಟ್ರೈಟ್ ಆಗಿರಲಿ, ಬೆನ್ನು, ಕತ್ತು, ತಲೆ ನೇರವಾಗಿರಲಿ, ಸ್ಟ್ರೈಟಾಗಿ ಕೂತ್ಕೊಳ್ಳೋದು. ಎರಡೂ ಕೈಗಳನ್ನು ಎದೆಯ ಕೆಳಭಾಗದಲ್ಲಿ ಹೊಟ್ಟೆಯ ಮಟ್ಟದಲ್ಲಿ ಇಟ್ಕೊಳ್ಳಿ. ಉಸಿರು ತಗೊಳ್ತಾನೆ ಭುಜಗಳನ್ನು ಮೇಲೆತ್ತಬೇಕು, ಕತ್ತನ್ನು ಹಿಂದಕ್ಕೆ ಹೋಗಬೇಕು. ನೋಡ್ಕೊಳ್ಳಿ, ಅಭ್ಯಾಸ ಮಾಡಿ. ಚೆನ್ನಾಗಿ ನೋಡ್ಕೊಳ್ಳಿ. ಭುಜಗಳು ಮೇಲೆ ಹೋಗೋದು ಭಾಳ ಇಂಪಾರ್ಟೆಂಟು. ಸುಮ್ಮನೆ ಕೈ ಮೇಲೆ ತೊಗೊಂಡೋಗಿ ಭುಜ ಮೇಲೆ ಹೋಗಲಿಲ್ಲ ಅಂದರೆ ಇಲ್ಲಿ ಎಕ್ಸರ್ಸೈಸ್ ಆಗಲ್ಲ. ಕತ್ತು ಹಿಂದೆ ಹೋಗಿ ಮುಂದೆ ಬರಲಿಲ್ಲ ಅಂದ್ರೂ ಥೈರಾಯ್ಡ್ಗೆ ಎಕ್ಸರ್ಸೈಸ್ ಆಗಲ್ಲ. ಅದರಿಂದ ಉಸಿರನ್ನೂ ತಗೋಬೇಕು, ಕೈಗಳು ಮೇಲೆ ಹೋಗಬೇಕು, ಭುಜ, ಈ ಎರಡು ಭುಜನೂ ಹಿಂಗೆ ಮೇಲೆ ಹೋಗಿ ಕುತ್ತಿಗೆ ಅದರ ಹಳ್ಳದಲ್ಲಿ ಕುತ್ಕೋಬೇಕು. ಕತ್ತು ಹಿಂದಕ್ಕೆ ಹೋಗಬೇಕು ಉಸಿರು ತಗೊಳ್ಳುವಾಗ, ಉಸಿರು ಬಿಡುವಾಗ ಮುಂದೆ ಬರಬೇಕು. ಮತ್ತೊಮ್ಮೆ ಮಾಡೋಣ, ನೋಡ್ಕೊಳ್ಳಿ. ಉಸಿರು ತಗೊಳ್ತಾ ಮೇಲೆ ಹೋಗೋಣ. ನಿಧಾನವಾಗಿ ಸಮಾಧಾನವಾದ ಮನಸ್ಸಿನಿಂದ ಚೆನ್ನಾಗಿ ಅಭ್ಯಾಸ ಮಾಡಿ. ಒಂದು ವಾರದಲ್ಲಿ 15 ದಿವಸದಲ್ಲಿ ನಿಮಗೆ ಈ ಟೆಸ್ಟ್ ಮಾಡಿಸಿದಾಗ, ಬ್ಲಡ್ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಚೇಂಜ್ ಆಗಿಬಿಡುತ್ತೆ. 1 ಮಂತ್ ಒಳಗೆ ನೀವು ನೆಕ್ಸ್ಟ್ ಈ ತಿಂಗಳು ಟೆಸ್ಟ್ ಮಾಡಿಸಿ, ನೆಕ್ಸ್ಟ್ ತಿಂಗಳು ಟೆಸ್ಟ್ ಮಾಡಿಸೋಷ್ಟೊಳಗೆ ಈ ಎಕ್ಸಸೈಸನ್ನು ಬಿಡದೆ ದಿನ ಬೆಳಗ್ಗೆ 1 ಸಾರಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಥೈರಾಯ್ಡ್ ಪ್ರಾಬ್ಲಮ್ ನಿವಾರಣೆ ಆಗುವಂಥ ಅವಕಾಶ ಜಾಸ್ತಿ ಇರುತ್ತೆ. ಇದು ಒಂದು ಬಹಳ ಪ್ರಮುಖವಾದ ಎಕ್ಸರ್ಸೈಸ್. ಮತ್ತೊಂದು ಎಕ್ಸರ್ಸೈಸ್ ನೋಡೋಣ. ಥೈರಾಯ್ಡ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕಿಂತ ನಾವು ಥೈರಾಕ್ಸಿನ್ ಎನ್ಸೈಮ್ನ ಇನ್ಕ್ರೀಸ್ ಮಾಡೋದನ್ನು ಜಾಸ್ತಿ ಮಾಡ್ಕೋಬೇಕು. ಥೈರಾಕ್ಸಿನ್ ಎನ್ಸೈಮ್ ಜಾಸ್ತಿ ಆಯಿತು ಅಂದರೆ ಈ ಭಾರ, ತೂಕ ಹೆಚ್ಚಾಗೋದು ಕಮ್ಮಿ ಆಗೋದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಆಟೋಮೆಟಿಕ್ ಬ್ಯಾಲೆನ್ಸ್ಗೋಸ್ಕರ ನಾವು ಈ ಥೈರಾಯ್ಡ್ ಪ್ರಾಬ್ಲಮ್ ನಿವಾರಣೆಗೋಸ್ಕರ ಇನ್ನೊಂದು ಎಕ್ಸರ್ಸೈಸನ್ನು ಚೆನ್ನಾಗಿ ಗಮನಿಸ್ಕೊಳ್ಳೋಣ. ಇನ್ನೊಂದು ಎಕ್ಸರ್ಸೈಸ್ ಮಾಡೋದು, ಬಲಗೈಯನ್ನು ಹಿಂದೆ ತೊಗೊಂಡೋಗಿ, ಎಡಗೈಯನ್ನು ಹಿಂದೆ ತೊಗೊಂಡೋಗಿ, ಎಡಗೈಯನ್ನು ಬಲಗೈಯಿಂದ ಭದ್ರವಾಗಿ ಇಟ್ಕೊಳ್ಳಿ. ಎರಡೂ ಕೈ
ಭದ್ರವಾಗಿ ಇಟ್ಕೊಳ್ಳಿ ಟೈಟಾಗಿ. ಎದೆ ಭಾಗ ಮುಂದೆ ಬರುತ್ತೆ, ಬಾಡಿ ಸ್ಟ್ರೈಟ್ ಆಗುತ್ತೆ. ಈ ಅಭ್ಯಾಸ ನಿಧಾನವಾಗಿ ಮಾಡಬೇಕು. ತಲೆನ ಎಡ ಬಲ ತಿರುಗಿಸೋದು, ಇಂಟು ಥರ ಎಡದಿಂದ ಬಲ ಭುಜದ ಮೇಲೆ ಹೋಗೋದು ಮತ್ತು ಬಲದಿಂದ ಎಡ ಭುಜದಕ್ಕೆ ಹೋಗೋದು, ಅಪ್ ಆ್ಯಂಡ್ ಡೌನ್ ಮಾಡೋದು ಮತ್ತು ರೊಟೇಷನ್ ಮಾಡೋದು. 4 ಸ್ಟೆಪ್ ಇರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. 1 ಸ್ಟೆಪ್ಪಲ್ಲಿ ಬಲಕ್ಕೆ ಹೋಗುತ್ತೆ, ತುಂಬ ನಿಧಾನವಾಗಿ, ಭಾಳ ಸ್ಲೋ ಆಗಿ. ಬಲ ಎಡ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೆಳಗಿನಿಂದ ಮೇಲೆ ಮತ್ತು ಕೆಳಗೆ. ಮೇಲೆ ಹೋಗುವಾಗ ಉಸಿರು ತಗೊಳ್ಳಿ, ಕೆಳಗೆ ಬರುವಾಗ ಉಸಿರು ಬಿಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಡಭುಜದಿಂದ ಬಲಭುಜದ ಮೇಲೆ ನಿಧಾನವಾಗಿ ಮತ್ತು ಎಡಭುಜಕ್ಕೆ ಬರೋದು, ಬಲಭುಜದಿಂದ ಎಡಭುಜದ ಕಡೆ ಇಂಟು ಥರ ಮೇಲೆ ನೋಡೋ ದೃಷ್ಟಿ ಥರ ನೋಡೋದು. ನೆಕ್ಸ್ಟ್ ರೊಟೇಷನ್ ಮಾಡೋದು. ಕ್ಲಾಕ್ ವೈಸಲ್ಲಿ 5 ಸುತ್ತು, ಆ್ಯಂಟಿ ಕ್ಲಾಕ್ ವೈಸಲ್ಲಿ 5 ಸುತ್ತು, ಮತ್ತು ಕ್ಲಾಕ್ ವೈಸಲ್ಲಿ 5 ಸುತ್ತು. ನಿಧಾನವಾಗಿ ಮಾಡೋಣ, ತುಂಬ ನಿಧಾನ ಮಾಡಬೇಕು. ಕುತ್ತಿಗೆ ನೋವು, ಸಯಾಟಿಕ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಗಂಟಲು ನೋವು, ಧ್ವನಿಯಲ್ಲಿ ತೊಂದರೆ ಇದ್ದರೆ, ಕತ್ತಿನ ಭಾಗದ ಎಲ್ಲ ಅಂಗಗಳಲ್ಲಿ ಏನಾದರೂ ದೋಷ ಇದ್ದರೆ ನಿವಾರಣೆ ಆಗಲಿಕ್ಕೆ ಈ ಆಸನ ತುಂಬ ಸಹಾಯ ಮಾಡುತ್ತೆ. ನಿಧಾನವಾಗಿ ಮಾಡೋಣ. 5 ಸುತ್ತು ಮಾಡೋಣ. ಫಸ್ಟ್ ಲೆಫ್ಟ್ ರೈಟ್, ರೈಟ್, ತುಂಬ ನಿಧಾನವಾಗಿ ಮಾಡಿ. ಲೆಫ್ಟ್, ರೈಟ್, left, right, left, right, left, right, left, and change. ಸೆಂಟ್ರಿಗೆ ಬಂದು ಬಾಡಿ ಸ್ಟ್ರೈಟ್ ಇರಲಿ. ಕತ್ತು ಕೆಳಗೆ ತನ್ನಿ. ಅಪ್ ಆ್ಯಂಡ್ ಡೌನ್. ಅಪ್, ಉಸಿರು ತಗೊಳ್ತಾ ಮೇಲೆ ಹೋಗಿ. ಡೌನ್, ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಅಪ್, ಡೌನ್, ಅಪ್, ಡೌನ್, ಅಪ್, down, up, down, change. ಕತ್ತನ್ನು ಎಡಭುಜದ ಹತ್ರ ತಗೊಂಡು ಬನ್ನಿ. ಬಲಭುಜದ ಕಡೆ ಮೇಲೆ ಕ್ರಾಸ್ ಆಗಿ ಇಂಟು ಥರ ನಿಧಾನವಾಗಿ ಅಪ್, ಡೌನ್, up, down, up, down, up, down, and change. ನಿಧಾನವಾಗಿ ಬಲದ ಭುಜದ ಕಡೆ ಬನ್ನಿ. ಇಲ್ಲಿಂದ ಎಡಭುಜದಕ್ಕೆ ಮೇಲೆ 8 ಥರ
up, down, up, down, up, down, up, down, up, down and change. ಸೆಂಟ್ರಿಗೆ ಬನ್ನಿ. ರೊಟೇಷನ್. ಕತ್ತು ಕೆಳಗೆ ಹೋಗಲಿ. ಕ್ಲಾಕ್ ವೈಸ್ 5 ರೌಂಡ್ಸ್. ನಿಧಾನವಾಗಿ ಮಾಡಬೇಕು. ತಲೆ ಸುತ್ತು ಬರುತ್ತೆ ಫಾಸ್ಟಾಗಿ ಹೋದರೆ. ನಿಧಾನವಾಗಿ ಮಾಡಿ. ಸ್ಟಾರ್ಟ್. 1, 2, 3, 4, 5. Anti-clockwise. 1, 2, 3. ಬಾಡಿ ಸ್ಟ್ರೈಟ್ ಆಗಿರಲಿ. 4, 5. Clockwise. 1, 2, 3, 4, 5. ನಿಧಾನವಾಗಿ ಕತ್ತು ಮೇಲೆತ್ತಿ ಒಂದು 10 ರಿಂದ 15 ಸೆಕೆಂಡ್ ಹಾಗೆ ಅಬ್ಸರ್ವ್ ಮಾಡಿ. ಉಸಿರಾಟ ನಾರ್ಮಲಿಗೆ ಬರಲಿ. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ಈ ಎರಡೂ ಎಕ್ಸರ್ಸೈಸ್ಗಳಿಂದ ನಾವು ಈ ಥೈರಾಯ್ಡ್ ಪ್ರಾಬ್ಲಮನ್ನು ದೂರ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ. ಸೊ ಎರಡೂ ಅಭ್ಯಾಸಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಅಭ್ಯಾಸಗಳೊಂದಿಗೆ ಭೇಟಿಯಾಗೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನವನ್ನು ನೀಡಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾವು ಪ್ರತಿನಿತ್ಯ ಒಂದೊಂದು ಸಸ್ಯಗಳ ಬಗ್ಗೆ, ಒಂದೊಂದು ದ್ರವ್ಯಗಳ ಬಗ್ಗೆ, ಒಂದೊಂದು ವನಸ್ಪತಿಗಳ ಬಗ್ಗೆ ವಿವರವನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಆದರೆ ಇದಿಷ್ಟೇ ಅಲ್ಲ, ಮನುಷ್ಯನಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಈಗ ಸಾಧಾರಣವಾಗಿ ಒಂದು ಮನೆಯಲ್ಲಿ ಒಂದು ಸ್ತ್ರೀ ಗರ್ಭಿಣಿಯಾಗಿದ್ದಾಳೆ ಅಂತಂದಾಗ ಎಲ್ರಿಗೂ ಕೂಡ ತುಂಬ ಗೊಂದಲಗಳಿರುತ್ತೆ. ಯಾವ ರೀತಿ ಶುಶ್ರೂಷೆ ಮಾಡಬೇಕು, ಹೇಗೆ ಇದನ್ನು ನಾವು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು, ಈ ಒಂದು ಸಮಸ್ಯೆಗಳು ಕೆಲವರ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ನಾವು ಈಗ ಗರ್ಭಿಣಿ ಸ್ತ್ರೀಯರ ಮತ್ತು ಬಾಣಂತಿಯರ ಉಪಚಾರ ಹೇಗೆ ಮಾಡಬೇಕು,
ಅವರ ಆರೋಗ್ಯವನ್ನು ಯಾವ ರೀತಿ ನಾವು ಒಂದೇ ಸಮನಾಗಿ ಅದನ್ನು ನಾವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಸಾಧಾರಣವಾಗಿ ಹಿಂದೆ ಎಲ್ಲ ಮನೆಯಲ್ಲಿ ಯಾರು ಹಿರಿಯರು, ಅಜ್ಜಿ ಆ ಥರ ಯಾರು ಇರ್ತಾಯಿದ್ರು. ಒಬ್ಬರಲ್ಲ, ಬೇಕಾದಷ್ಟು ಜನ ಇರ್ತಾಯಿದ್ರು. ಹಾಗಾಗಿ ಇದು ಸಮಸ್ಯೆಗಳು ಆಗ್ತಾ ಇರಲಿಲ್ಲ, ಗೊಂದಲಗಳು ಬರ್ತಾ ಇರಲಿಲ್ಲ. ಆದರೆ ಈಗಿನ ದಿವಸಗಳಲ್ಲಿ ಹೆಂಗಸರಿಗೆ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಅವರಿಗೆ ಈ ಸಮಸ್ಯೆಗಳ ಬಗ್ಗೆ ಅನುಭವ ಇರೋದಿಲ್ಲ, ಅದರ ವಿವರ ಗೊತ್ತಿರೋದಿಲ್ಲ. ಇದನ್ನು ಹೇಗೆ ಎದುರಿಸಬೇಕು ಅನ್ನೋದು ಒಂದು ರೀತಿ ಸಾಕಷ್ಟು ಇದರಲ್ಲಿ ಸಮಸ್ಯೆಗಳು ಅವರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಕೆಲವು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡ್ರೆ ನೀವು ಇಂತಹ ಸಂದರ್ಭವನ್ನು ಸುಲಭವಾಗಿ ಎದುರಿಸಬಹುದು. ಸ್ತ್ರೀ ಮುಟ್ಟಾದ ಒಂದು 40 ದಿವಸಗಳ ಕಾಲ ಕಳೆದ ನಂತರ ಇದು ಗರ್ಭ ನಿಂತಿದೆ ಅನ್ನೋದು ಗೊತ್ತಾಗತ್ತೆ. ಒಂದು ಮನೆಯಲ್ಲಿ ಒಂದು ಸ್ತ್ರೀ ಗರ್ಭಿಣಿ ಆಗಿದ್ದಾಳೆ ಅಂದರೆ ಆ ಮನೆಯ ಒಂದು ಸಂಭ್ರಮನೇ ಬೇರೆ, ಒಂದು ರೀತಿಯ ಒಂದು ವಾತಾವರಣವೇ ಬದಲಾಗತ್ತೆ. ಮುಂದೆ ಒಬ್ಬ ಹೊಸ ಅತಿಥಿ ಮನೆಗೆ ಬರ್ತಾನೆ ಅಂಥೇಳಿ ಅವನನ್ನು ಸ್ವಾಗತಿಸೋಕ್ಕೆ ಆ ಮೊದಲ ದಿವಸದಿಂದನೇ ಎಲ್ಲರೂ ಕೂಡ ಪ್ರಾರಂಭ ಮಾಡ್ತಾರೆ. ಆದರೆ ಇದು ಅಷ್ಟು ಸುಲಭವಾಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಹೆಂಗಸಿಗೆ ಒಂದು ರೀತಿಯ ಸಾಕಷ್ಟು ಶರೀರದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಒಂದು ರೀತಿ ವಾಂತಿ ಬರೋ ಥರ ಆಗೋದು, ವಾಕರಿಕೆ ಬರುವಂಥದ್ದು, ಅಸಹ್ಯ ಆಗುವಂಥದ್ದು, ಮತ್ತು ಶರೀರದಲ್ಲಿ ಏನೇನೋ ಹಿಂಸೆಗಳಾಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ಗುತ್ತಾ ಬರುತ್ತೆ. ಯಾಕೆ ಅಂದರೆ ಅದೆಲ್ಲ ಒಂದು ರೀತಿಯ ಹೊಸ ಅನುಭವ ಆಗಿರುತ್ತೆ. ನಾವು ಬರೀ ಶರೀರದ ಒಂದು ಕಲ್ಪನೆಯನ್ನೇ ನೋಡ್ತಾ ಹೋಗ್ತೀವಿ, ಆದರೆ ಮಾನಸಿಕ ಸ್ಥಿತಿಯನ್ನು ಗುರುತಿಸೋದಿಲ್ಲ. ಈ ಸಂದರ್ಭದಲ್ಲಿ ಇದೇ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅವಳಿಗೆ ಒಂದು ರೀತಿ ಮಾರಲ್ ಸಪೋರ್ಟಾಗಿ ನಿಂತ್ಕೊಳ್ಬೇಕಾಗತ್ತೆ. ಮತ್ತು ಅವಳ ಒಂದು ದಿನಚರಿಯಲ್ಲಿ ನಾವು ಜೊತೆಯಲ್ಲಿದ್ದೀವಿ ಅನ್ನೋ ರೀತಿ ಪ್ರೀತಿಯಿಂದ ಭಾವಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳಿಂದ ಅವಳ ಒಂದು ಮಾನಸಿಕ ಸ್ಥೈರ್ಯ ಹೆಚ್ಚುತ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಹಾರ ಸೇವನೆ ಇಷ್ಟ ಆಗೋದಿಲ್ಲ. ಯಾವುದಾದ್ರೂ ಒಂದು ಸಣ್ಣ ವಾಸನೆ ಬಂದರೂ ಕೂಡ ವಾಂತಿ ಬರೋವಂತಾಗೋದು, ಇದೆಲ್ಲ ಸರ್ವೇ ಸಾಧಾರಣವಾಗಿ ನಡೀತಾ ಇರುತ್ತೆ. ಮತ್ತು ತಲೆ ತಿರುಗಿ ಬರೋದು, ಬೀಳೋ ಹಂಗಾಗೋದು ಇವೆಲ್ಲ ಆಗುತ್ತೆ. ಇಂತಹ ಸಂದರ್ಭ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ನಾವು ಪ್ರತಿಯೊಂದಕ್ಕೂ ಇದು ದಿನನಿತ್ಯದಲ್ಲಿ ಆಗುವಂತಹ ಸಮಸ್ಯೆಗಳು. ಆ ಸಂದರ್ಭದಲ್ಲಿ ನಾವು ಡಾಕ್ಟ್ರ್ ಹತ್ರ ಬೆಳಗಾಗಿದ್ದರೆ ಓಡೋಗೋಕ್ಕಾಗೋದಿಲ್ಲ. ಇದನ್ನೆಲ್ಲ ನಾವು ಮನೆಯಲ್ಲೇ ಸಣ್ಣ ಸಣ್ಣ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಪರಿಹರಿಸ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಇವಾಗ ವಾಕರಿಕೆ ಬರೋದು, ವಾಂತಿ ಆಗೋದು, ತಲೆ ತಿರುಗೋದು, ತಲೆ ತುಂಬ ಸಿಡಿಯೋದು, ಒಂಥರ ತಲೆನೋವು, ಬೆಳಗ್ಗೆ ಏಳೋ ಹೊತ್ತಿಗೆ ತುಂಬ ಸಿಡಿ ಅನ್ನೋಂಗಾಗಿರುತ್ತೆ. ಈ ರೀತಿಯೆಲ್ಲ ಸಮಸ್ಯೆ ಇರತಕ್ಕಂಥವ್ರು ನೀವು ಮಾಡಬೇಕಾಗಿರೋದು ಇಷ್ಟೇನೆ. ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು 2 ಚಮಚ ಕೊತ್ತಂಬರಿ ಬೀಜನ ನೀರಲ್ಲಿ ಹಾಕಿ ಮೊದಲು ಒಂದು ಸರಿ ತೊಳೆದು ಬಿಡಿ. ಆಮೇಲೆ ಅದಕ್ಕೆ ಮತ್ತಷ್ಟು ನೀರು ಹಾಕಿ ನೆನೆ ಹಾಕಿ. ಈ ನೆನೆ ಹಾಕಿರೋ ಕೊತ್ತಂಬರಿ ಬೀಜನ ಬೆಳಗ್ಗೆ ತನಕ ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಿಬಿಟ್ಟು ಇದನ್ನ ನೀರನ್ನು ಶೋಧಿಸ್ಕೊಳ್ಳಿ. ಆ ಶೋಧಿಸಿರೋ ನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಕರಗಿಸಿ ಇದನ್ನು ಕುಡೀರಿ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕರಿಕೆ ಬರೋ ಹಾಗಾಗೋದು, ವಾಂತಿ ಬರೋ ಹಾಗಾಗೋದು, ಅಸಹ್ಯ ಆಗೋದು, ತಲೆ ಸಿಡಿಯೋದು ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಒಂದು ಮಾಡಬಹುದು ನೀವು. ಜೀರಿಗೆ ಎಲ್ಲರ ಮನೆಯ ಡಬ್ಬದಲ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ಜೀರಿಗೆ, 1 ಚಮಚ ಜೀರಿಗೆ ತೊಗೊಳ್ಳಿ, ತುಪ್ಪದಲ್ಲಿ ಸ್ವಲ್ಪ ಬಾಡಿಸಿ ಅದನ್ನು ಹುರಿದಂಗೆ ಮಾಡಿ ಆ ತುಪ್ಪದಲ್ಲಿ ಬಾಡಿಸಿರುವಂತಹ ಜೀರಿಗೆಯನ್ನು ಸ್ವಲ್ಪ ಪುಡಿ ಮಾಡಿ, ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ. ಈ ಜೀರಿಗೆ ಪುಡಿಗೆ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇರ್ತಕ್ಕಂಥವರು ಇಲ್ಲದೇ ಇದ್ದರೆ ಒಂದು ತುಂಡು ಶ್ರೀಗಂಧದ ಚಕ್ಕೆಯನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತಂದ್ಕೊಳ್ಬಹುದು. ಸಾಣೆಕಲ್ ಮೇಲೆ ಹಾಕಿ ಸ್ವಲ್ಪ ಶ್ರೀಗಂಧವನ್ನು ತೇಯ್ಕೊಳ್ಳಿ. ಈ ತೇಯ್ದಿರೋ ಶ್ರೀಗಂಧವನ್ನು ಮತ್ತು ಜೀರಿಗೆ ಪುಡಿಯನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡಿ ಇದನ್ನು ಸೇವನೆ ಮಾಡ್ತಾ ಬನ್ನಿ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಊಟ ಆದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ವಾಂತಿ ಬರೋ ಹಾಗಾಗೋದು ಅಥವಾ ವಾಂತಿ ಆಗೋದು ಅದು ತಡೆಗಟ್ತಾ ಬರುತ್ತೆ. ನೀವು ತಿಂದ ಆಹಾರ ಸಂಪೂರ್ಣವಾಗಿ ಶರೀರಕ್ಕೆ ಸೇರಿಕೊಳ್ಳುತ್ತೆ. ಮತ್ತು ಈ ಒಂದು ರೀತಿಯ ವಾಸನೆಯಿಂದ ಒಂದು ಅಸಹ್ಯ ರೀತಿ ಉಂಟಾಗುತ್ತೆ. ಈ ಅಸಹ್ಯವು ಕೂಡ ಶರೀರದಲ್ಲಿ ಒಂದು ಪಿತ್ತಾಧಿಕ್ಯದಿಂದ ಆಗುವಂಥದ್ದು. ಅದು ಕೂಡ ಈ ಜೀರಿಗೆ ಮತ್ತು ಶ್ರೀಗಂಧದ ಮಿಶ್ರಣದಿಂದ ಕಡಿಮೆ ಆಗ್ತಾ ಬರುತ್ತೆ. ಅಕಸ್ಮಾತ್ ನಿಮಗೆ ಅವಕಾಶ ಇದ್ದು ಅಮೃತ ಬಳ್ಳಿ ಎಲ್ಲಾದರೂ ಸಿಕ್ಕೋದಿದ್ದರೆ ಈ ಅಮೃತ ಬಳ್ಳಿಯು ಕೂಡ ಈ ಒಂದು ವಿವರದ ವಿಚಾರದಲ್ಲಿ ನಮಗೆ ಸಹಾಯ ಮಾಡುತ್ತೆ. ಒಂದಿಷ್ಟುದ್ದ ಅಮೃತ ಬಳ್ಳಿಯ ಬಳ್ಳಿಯನ್ನು ತೆಗೆದುಕೊಳ್ಳಿ, ಅದನ್ನು ಸ್ವಲ್ಪ ಜಜ್ಜಿದಾಗಿ ಮಾಡಿ ಅದನ್ನು ಹಾಗೆ ನೀರಿನಲ್ಲಿ ಇಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ ಕಷಾಯದ ರೀತಿಯಲ್ಲಿ ಮಾಡಿಕೊಂಡು ಈ ಅಮೃತ ಬಳ್ಳಿಯ ಕಷಾಯವನ್ನು ಸೇವನೆ ಮಾಡೋದರಿಂದ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಒಳ್ಳೆಯದು.
ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆಹಾರ ಈ ವಾಕರಿಕೆ ಬರೋದ್ರಿಂದ ಆಹಾರ ಸೇವನೆ ತುಂಬ ಕಷ್ಟ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಆಹಾರ ಸೇರೋದಕ್ಕೆ ಶುರುವಾಗುತ್ತೆ. ಊಟ ಉಪಚಾರಗಳಲ್ಲಿ ಸ್ವಲ್ಪ ಅಸಹ್ಯ ಕಡಿಮೆ ಆಗುತ್ತೆ. ಆದರೆ ಒಂದೇ ಬಾರಿಗೆ ಅವರು ಜಾಸ್ತಿ ಊಟವನ್ನು ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಆಗಾಗ್ಗೆ ಸ್ವಲ್ಪ ಸ್ವಲ್ಪ ಸಮಯ ಬಿಟ್ಟು ಬಿಟ್ಟು ಸ್ವಲ್ಪನೇ ಆಹಾರ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಈ ಸಂದರ್ಭದಲ್ಲಿ ವಾಂತಿ ಆಗೋದು, ವಾಕರಿಕೆ ಬರೋದು ಇದೆಲ್ಲ ಆಗೋದ್ರಿಂದ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾವು ಹೊರಗಡೆಯಿಂದ ದ್ರವರೂಪದ ಆಹಾರವನ್ನಾಗಲಿ ಅಥವಾ ನೀರನ್ನಾಗಲಿ ಯಥೇಚ್ಛವಾಗಿ ಕುಡಿಯುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನಾವು ಎಳನೀರಿನ ರೂಪದಲ್ಲಿ, ಮಜ್ಜಿಗೆಯ ರೂಪದಲ್ಲಿ ಅಥವಾ ಒಳ್ಳೆಯ ಶುದ್ಧ ನೀರನ್ನು ನಾವು ಆಗಿಂದಾಗ್ಗೆ ಒಂದೇ ಸಲ, ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಲೋಟ ನೀರಿನಷ್ಟು ಒಂದೇ ಸಲ ಕುಡಿಬಾರ್ದು. ಅದೇ ಒಂದು ಲೋಟ ನೀರನ್ನು ನಾವು 4 ಬಾರಿ ಸೇವನೆ ಮಾಡೋದರಿಂದ ಸಾಕಷ್ಟು ಇದರಿಂದ ಅನುಕೂಲ ಆಗತ್ತೆ. ನೋಡಿ, ಈ 1, 2, 3 ತಿಂಗಳ ಕಾಲದಲ್ಲಿ ಈ ವಾಕರಿಕೆ ಬರುವಂಥದ್ದು, ವಾಂತಿ ಆಗುವಂಥ ಸಿಂಪ್ಟಮ್ಸ್ ಇರತಕ್ಕಂಥದ್ದು, ಆಹಾರ ಸೇವನೆ ಬೇಡ ಅಂತ ಒಂದು ರೀತಿ ಅದರ ಬಗ್ಗೆ ಬೇಸರಿಕೆ ಉಂಟಾಗುವಂಥದ್ದು ಇವೆಲ್ಲ ಇರುತ್ತೆ. ಇದಕ್ಕೆ ನಾವೀಗ ಹೇಳಿದ ಉಪಚಾರವನ್ನು ಮಾಡಿಕೊಂಡ್ರೆ ಅವರಿಗೆ ವಾಕರಿಕೆ ಆಗೋದಾಗ್ಬೋದು, ವಾಂತಿ ಆಗೋದಾಗ್ಬೋದು ಎಲ್ಲವೂ ಕಡಿಮೆ ಆಗುತ್ತೆ. ಆಹಾರವೂ ಸೇರ್ತಾ ಬರುತ್ತೆ. ಇದನ್ನು ನಾವು ಪ್ರತಿನಿತ್ಯದಲ್ಲಿ ಮಾಡ್ಕೊಳ್ತಾ ಬಂದರೆ ಸಾಕಷ್ಟು ಉಪಯೋಗ ಆಗತ್ತೆ. ಗರ್ಭಿಣಿ ಸ್ತ್ರೀಯರ ಶುಶ್ರೂಷೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದನ್ನು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಈ ದಾಳಂಬ್ರಿ ಹಣ್ಣಿದೆಯಲ್ಲ, ಇದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ವರನೇ ಹೌದು. ಇದನ್ನು ಅವರು ಮನೆಯಲ್ಲಿ ಇಟ್ಕೊಂಡಿದ್ರೆ ಆವಾಗವಾಗ ಸುಮ್ಮನೆ ಓಡಾಡ್ತಾ ಹೋಗ್ತಾ ಬರ್ತಾ ಒಂದು 4 ಕಾಳು ಬಾಯಲ್ಲಿ ಹಾಕ್ಕೊಳ್ತಾ ಇದ್ದರೆ ಬಾಯಿಗೆ ಬಹಳ ಮಧುರವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಾಯಿ ಒಂಥರ ಅಸಹ್ಯವಾಗಿರುತ್ತೆ. ಜೊಲ್ಲು ರಸ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಬಾಯಲ್ಲಿ. ಹಾಗಾಗಿಯೇ ಈ ಅಸಹ್ಯ ಆಗೋದು, ವಾಕರಿಕೆ ಬರೋದು ಇದೆಲ್ಲ ಆಗೋದು. ಇದನ್ನೆಲ್ಲವನ್ನು ಕೂಡ ನಾವು 4 ಕಾಳು ದಾಳಂಬ್ರಿ ಹಣ್ಣಿನ ರಸವನ್ನು ಸುಮ್ಮನೆ ಹಾಗೆ ಸೇವನೆ ಮಾಡ್ತಾ ಬಂದರೆ ಅದು ಅದಕ್ಕೆ ತುಂಬ ಹಿತಕರವಾಗಿರುತ್ತೆ. ಆ ಜೊಲ್ಲು ರಸ ಉತ್ಪತ್ತಿಯಾಗೋದು ಸ್ವಲ್ಪ ಕಡಿಮೆ ಆಗಿ ಅಸಹ್ಯ ಆಗೋದು ಕಡಿಮೆ ಆಗುತ್ತೆ. ಆಹಾರ ಸೇವನೆಗೆ ತುಂಬ ಹಿತಕರವಾಗಿರುತ್ತೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಈ ಮಾವಿನಕಾಯಿಯ ಹುಳಿ ಮತ್ತು ಹುಣಸೆ ಹುಳಿ ಇದೆಲ್ಲವೂ ಕೂಡ ಬಾಯಿಗೆ ಹಿತಕರವಾಗಿರುತ್ತೆ. ಅದು ಕೂಡ ಈ ವಾಕರಿಕೆ ಬರುವಂಥದ್ದನ್ನೆಲ್ಲನೂ ಕೂಡ ತಡೆಗಟ್ಟುತ್ತೆ. ಆಹಾರ ಒಂದು ರುಚಿಸೋದಕ್ಕೆ ಶುರುವಾಗುತ್ತೆ. ಈ ಹುಳಿ ಅಂಶ ಇರ್ತಕ್ಕಂಥ ಹಣ್ಣುಗಳಾಗ್ಬೋದು, ಅದರಲ್ಲಿ ಕೂಡ ದಾಳಂಬ್ರಿ ಹಣ್ಣು ಯಥೇಚ್ಛವಾಗಿ ಬಳಸೋದು. ಮೊದಲನೇ ತಿಂಗಳಿಂದ ಹಿಡಿದು 9ನೇ ತಿಂಗಳವರೆಗೆ ದಾಳಂಬ್ರಿ ಹಣ್ಣಿನ ಬಳಕೆ ತುಂಬ ಒಳ್ಳೆಯದು. ಇನ್ನು 3 ಮತ್ತು 4ನೇ ತಿಂಗಳಲ್ಲಿ ಮಗುವಿನ ಮೆದುಳು ಬೆಳವಣಿಗೆಗೆ ಶುರುವಾಗಿರುತ್ತೆ. ನೋಡಿ, ಈ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕತೆಯನ್ನು ವಹಿಸೋದ್ರಿಂದ ಮುಂದೆ ಹುಟ್ಟುವಂತಹ ಮಗುವಿನ ಬುದ್ಧಿಶಕ್ತಿಗೆ ನಾವು ಆಗಲಿಂದನೇ ಪೋಷಣೆ ಮಾಡೋದು ತುಂಬ ಒಳ್ಳೆಯದು. ಹುಟ್ಟಿದ ಮೇಲೆ ನಾವು ಅದನ್ನು ರಿಪೇರಿ ಮಾಡೋದಕ್ಕಿಂತ ಹುಟ್ಟೋಕ್ಕಿಂತ ಮುಂಚೆನೇ ಅಲ್ಲಿಂದನೇ ನಾವು ಅದಕ್ಕೆ ಶುಶ್ರೂಷೆ ಮಾಡ್ತಾ ಬಂದರೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಎಳೆ ಬೆಂಡೆಕಾಯಿ ಇರುತ್ತೆ, ತುಂಬ ಎಳೆಯದಾಗಿರಬೇಕು, ಚಿಗುರಾಗಿ ಹಸಿ ಬೆಂಡೆಕಾಯಿ ಫ್ರೆಶ್ ಆಗಿರೋದು ತುಂಬ ಇಂಪಾರ್ಟೆಂಟು. ಈ ರೀತಿಯ ಬೆಂಡೆಕಾಯಿಗಳನ್ನು ಪ್ರತಿನಿತ್ಯದಲ್ಲಿ 2 ಅಥವಾ 3 ಬೆಂಡೆಕಾಯಿ ತಿನ್ನೋದಕ್ಕೇನು ಬೇಜಾರಾಗೋದಿಲ್ಲ. ಈ ಬೆಂಡೆಕಾಯಿಯನ್ನು ಸೇವನೆ ಮಾಡ್ತಾ ಬಂದರೆ ಹಸಿಯಾಗಿಯೇ ಕಚ್ಚಿ ತಿನ್ನೋದ್ರಿಂದ ಈ ಮಗುವಿನ ಬುದ್ಧಿ ಬಹಳ ಚುರುಕಾಗತ್ತೆ. ಅದು ಒಂದು ಸ್ಮರಣ ಶಕ್ತಿ ಅದಕ್ಕೆ ಮುಂದೆ ಜಾಸ್ತಿ ಆಗುತ್ತೆ. ಈ ಮೆಮೊರಿ ಪವರ್ ಇಲ್ಲ ಅಂತ ನಾವು ಆಮೇಲೆ ಹೇಳೋ ಬದಲು ಮಗುವಿಗೆ 3ನೇ ತಿಂಗಳಿಂದ ನಾವು 3 ಮತ್ತು 4 ಈ 2 ತಿಂಗಳುಗಳಲ್ಲಿ ಈ ಎಳೆ ಬೆಂಡೆಕಾಯಿಗಳನ್ನು ತಿನ್ನಿಸೋದು ತುಂಬ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ನಾವು ಈ ಮೆದುಳಿಗೆ ಬೇಕಾಗುವಂತಹ ಕೆಲವು ಅದಕ್ಕೆ ಪೂರಕವಾಗುವಂತಹ ಈ ಒಂದು ಸಸ್ಯಗಳನ್ನು ನಾವು ಕೊಡೋದ್ರಿಂದ, ಅಂದರೆ ಆಹಾರದಲ್ಲಿ ನಾವು ಖರ್ಜೂರ, ಬಾದಾಮಿ, ಅಂಜೂರದ ಹಣ್ಣು, ಒಣಗಿರುವಂತಹ ಅಂಜೂರದ ಹಣ್ಣು, ಶಕ್ತಿ ಇರೋರು 2 ಅಂಜೂರ, 2 ಬಾದಾಮಿ, 1 ಖರ್ಜೂರ ಇದಿಷ್ಟನ್ನು ಪ್ರತಿನಿತ್ಯ ಈ 3 ಮತ್ತು 4ನೇ ತಿಂಗಳಲ್ಲಿ ಸೇವನೆ ಮಾಡ್ತಾ ಬಂದರೆ ಮಗುವಿನ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಬುದ್ಧಿಶಕ್ತಿ ತುಂಬ ಉತ್ತಮವಾಗುತ್ತೆ. ಆ ಮೆದುಳಿನಲ್ಲಿರ್ತಕ್ಕಂಥ ಒಂದು ಜ್ಞಾನ ತಂತುಗಳು ಬೆಳೀತಾ ಇರುತ್ತೆ. ಅದೆಲ್ಲವೂ ಕೂಡ ಬಹಳ ಚೈತನ್ಯದಾಯಕವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ತುಪ್ಪವನ್ನು ಮತ್ತು ಬೆಣ್ಣೆಯನ್ನು ಬಳಸೋದ್ರಿಂದನೂ ಕೂಡ ಮಗು ಬುದ್ಧಿವಂತನಾಗಿರ್ತಕ್ಕಂತಹ ಮಗ ಹುಟ್ಟೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ನೋಡಿ, ಮೊದಲಿಂದ ನಾವು ಇದೆಲ್ಲವನ್ನು ತಿಳ್ಕೊಂಡಿದ್ರೆ ಮುಂದೆ
ಹುಟ್ಟತಕ್ಕಂತಹ ಮಗುವಿನ ಆರೋಗ್ಯದಲ್ಲಿ ಎಷ್ಟು ಒಳ್ಳೆಯ ಉತ್ತಮವಾದಂತಹ ಒಂದು ಮಗುವನ್ನು ನಾವು ಈ ದೇಶಕ್ಕೆ ಸತ್ಪ್ರಜೆಯನ್ನಾಗಿ ಕೊಡಬಹುದು. ಹಾಗಾಗಿ ಈ ಅಂಶಗಳನ್ನೆಲ್ಲ ಗಮನ ಇಟ್ಕೊಳ್ಳಿ. ಮತ್ತು ತುಂಬ ಈ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ರಿಗೂ ತಿನ್ನೋಕ್ಕಾಗೋದಿಲ್ಲ. ಆ ರೀತಿ ಆಗದೇ ಇರುವಂಥವರು ಏನು ಮಾಡಬಹುದು ಅಂದರೆ ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸಬಹುದು. ಈ ಕೆಲವರಲ್ಲಿ ಒಂದು ಅನುಮಾನ ಇದೆ, ಈ ಬಸರಿ ಇದ್ದಾಗ ಈ ಸೊಪ್ಪುಗಳನ್ನೆಲ್ಲ ತಿಂದ್ಬಿಟ್ರೆ ಮಗು ಹಸಿರಾಗೆಲ್ಲ ಹುಟ್ಟತ್ತೆ ಅಂತ ಸೊಪ್ಪೇ ತಿನ್ನಲ್ಲ ಕೆಲವರು. ದಯವಿಟ್ಟು ಹಾಗೆ ಮಾಡಬೇಡಿ. ಸೊಪ್ಪಿನ ಅಂಶ ತುಂಬ ಬೇಕಾಗತ್ತೆ ಗರ್ಭಿಣಿ ಸ್ತ್ರೀಯರಿಗೆ. ಹಾಗಾಗಿ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಈ ಮೆಂತ್ಯದ ಸೊಪ್ಪು, ಈ ಹೊನಗೊನೆ ಸೊಪ್ಪು. ಈ ಹೊನಗೊನೆ ಸೊಪ್ಪು ಕೂಡ ಮೆದುಳಿಗೆ ತುಂಬ ಒಳ್ಳೆಯದು, ಕಣ್ಣುಗಳಿಗೆ ತುಂಬ ಒಳ್ಳೆಯದು. ನೋಡಿ, ಒಳ್ಳೆಯ ದೃಷ್ಟಿಯನ್ನು ನೀವು ಕೊಡೋದಕ್ಕೆ ಮಗು ಹುಟ್ಟೋದಕ್ಕೆ ಮುಂಚೆಯಿಂದನೇ ಕೊಡಬಹುದು. ಈ ಸೊಪ್ಪುಗಳ ಬಳಕೆಯನ್ನು ಹೆಚ್ಚು ಮಾಡೋದ್ರಿಂದ ಮಗುವಿನ ಬುದ್ಧಿಯೂ ಚುರುಕಾಗತ್ತೆ ಮತ್ತು ಈ ಎಲ್ಲ ಪೋಷಕಾಂಶಗಳು ಸೇರೋದ್ರಿಂದ ಆರೋಗ್ಯವಂತನಾದ ಮಗು ಹುಟ್ಟೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಾವು ಈ ಮೊಳಕೆ ಕಾಳುಗಳು, ಹೆಸರು ಕಾಳಿರ್ಬೋದು, ಹುರುಳಿ ಕಾಳಿರ್ಬೋದು, ಇದರದ ಮೊಳಕೆ ಕಟ್ಟಿ ಹಸಿ ಕಾಳನ್ನಾಗಲಿ ಬಳಸಬಹುದು ಅಥವಾ ಮೊಳಕೆ ಕಟ್ಟಿದ ಒಂದು ಸಾರನ್ನಾದರೂ ಕೂಡ ನಾವು ಬಳಸಬಹುದು. ಈ ರೀತಿ ಮೊಳಕೆ ಕಾಳುಗಳು ಮತ್ತು ಈ ಹಣ್ಣುಗಳು ಅಂದರೆ ನಮಗೆ ಯಾವುದು ಆಯಾ ಸೀಸನ್ನಲ್ಲಿ ಯಾವುದು ಯಥೇಚ್ಛವಾಗಿ ಸಿಕ್ಕತ್ತೋ ಆ ಹಣ್ಣುಗಳನ್ನು ಜಾಸ್ತಿ ಬಳಸೋದು ತುಂಬ ಒಳ್ಳೆಯದು. ಅನಾನಸ್ ಹಣ್ಣು ಮತ್ತು ಪರಂಗಿ ದೋರ್ಗಾಯಿ ಇರತಕ್ಕಂಥದ್ದು, ಇದೆರಡನ್ನು ಮಾತ್ರ ತಿನ್ನೋದು ಬೇಡ. ಅನಾನಸ್ ಹಣ್ಣು, ಪರಂಗಿ, ದೋರ್ಗಾಯಿ ಇರ್ತಕ್ಕಂಥದ್ದು ಬೇಡ. ಇದು ಅನಾನಸ್ ಹಣ್ಣು ಅದು ತಿನ್ನೋದ್ರಿಂದ ಸ್ವಲ್ಪ ಗರ್ಭಪಾತವಾಗುವಂತಹ ಲಕ್ಷಣಗಳಿರುತ್ತೆ. ಅದು ಗೊತ್ತಿಲ್ದಿರ ನೀವು ಅನಾನಸ್ ಹಣ್ಣಿನ ಜ್ಯೂಸನ್ನಾಗಲಿ ಹಣ್ಣನ್ನು ಸೇವನೆ ಮಾಡೋದನ್ನಾಗಲಿ ಅವಾಯ್ಡ್ ಮಾಡಿ. ನೇರಳೆ ಹಣ್ಣು ಈ ಸೀಸನ್ನಲ್ಲಿ, ಕೆಲವು ಸೀಸನ್ನಲ್ಲಿ ಸಿಕ್ಕೋ ಅಂಥದ್ದು ನೋಡಿದಾಗ ಆಸೆ ಆಗಬಹುದು, ಆದರೆ ನೇರಳೆ ಹಣ್ಣನ್ನು ತಿನ್ನೋದನ್ನು ನೀವು ಅದನ್ನು ಬಿಡಬೇಕಾಗತ್ತೆ. ಇದಿಷ್ಟು ಬಿಟ್ಟರೆ ನೀವು ಬೇರೆ ಎಲ್ಲ ಹಣ್ಣುಗಳನ್ನು ಕೂಡ ಸೇವನೆ ಮಾಡ್ಬೋದು. ಹಣ್ಣು, ತರಕಾರಿ ಮತ್ತು ಮೊಳಕೆ ಕಾಳುಗಳು ಇದರ ಸೇವನೆಯಿಂದ ಒಳ್ಳೆ ಆರೋಗ್ಯವಂತನಾದಂತಹ ಮಗು ಹುಟ್ಟೋದಕ್ಕೆ ಸಹಾಯ ಆಗುತ್ತೆ. ಈ 5-6ನೇ ತಿಂಗಳುಗಳಲ್ಲಿ ಸಾಕಷ್ಟು ಶರೀರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಗರ್ಭಕೋಶ ದೊಡ್ಡದಾಗ್ತಾ ಇರುತ್ತೆ. ಈ ಒಂದು ಅವಸ್ಥೆಯಲ್ಲಿ ಅವಳ ಮಾನಸಿಕ ಸ್ಥಿತಿ ಒಂದು ರೀತಿ ಕುಗ್ಗುತ್ತಾ ಬಂದಿರುತ್ತೆ. ಶರೀರದಲ್ಲಿ ಸಾಕಷ್ಟು ಹಾರ್ಮೋನ್ಗಳಲ್ಲಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಈ ಎಲ್ಲ ಕಾರಣದಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಭಯ, ಆತಂಕ ಇದೆಲ್ಲನೂ ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥವರು ಅವರಿಗೆ ಸಾಕಷ್ಟು ಪ್ರೀತಿಯಿಂದ, ಸಮಾಧಾನವಾಗಿ, ಶಾಂತಿಯಿಂದ ಅವ್ರ ಜೊತೆಯಲ್ಲಿ ವರ್ತನೆ ಮಾಡೋದು ತುಂಬ ಭಾಳ ಉಪಯೋಗ ಆಗುವಂಥದ್ದು. ಈ ಒಳಗಡೆ ಬೆಳೀತಾ ಇರ್ತಕ್ಕಂತಹ ಮಗುವಿನ ಒಂದು ಮಾನಸಿಕ ಸ್ಥಿತಿಯಲ್ಲಿ ಕೂಡ ಈ ಗರ್ಭಿಣಿ ಸ್ತ್ರೀಯ ಮಾನಸಿಕ ಸ್ಥಿತಿ ಏನಿರುತ್ತೆ ಅದ್ರ ಮೇಲೇನೇ ಡಿಪೆಂಡ್ ಆಗಿರುತ್ತೆ. ಈ ಕೆಲವ್ರ ಮನೆಯಲ್ಲಿ ಜಗಳ, ಕದನಗಳು, ಗಲಾಟೆಗಳು ಎಲ್ಲ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಗರ್ಭಿಣಿಯ ಸ್ತ್ರೀ ಮನಸ್ಸಿನ ಮೇಲೆ ಅದು ಕೂಡ ಸಾಕಷ್ಟು ಪರಿಣಾಮ ಉಂಟು ಮಾಡುತ್ತೆ. ಅದರ ಪರಿಣಾಮ ಹೊಟ್ಟೆಯ ಒಳಗಿರ್ತಕ್ಕಂಥ ಮಗುವಿನ ಮೇಲೆ ಕೂಡ ಆಗ್ತಾ ಇರುತ್ತೆ. ಇದನ್ನು ನಾವು ತುಂಬ ಗಮನದಲ್ಲಿಟ್ಕೋಬೇಕು. ಯಾಕೆಂದರೆ ಈ ಪರಿಸ್ಥಿತಿಗಳೆಲ್ಲ ಒಳಗಡೆ ಇರ್ತಕ್ಕಂಥ ಭ್ರೂಣಕ್ಕೆ ನಮಗೆ ಗೊತ್ತಿಲ್ದಿರ ಅದರ ಒಂದು ಇದಕ್ಕೆ ಜ್ಞಾನತಂತುಗಳಲ್ಲಿ ಅದೆಲ್ಲ ಒಳಗಡೆ ಇರ್ತಕ್ಕಂಥ ಭ್ರೂಣದ ಒಂದು ಮನಸ್ಸಿನ ಮೇಲೆ ಇವೆಲ್ಲವೂ ಪರಿಣಾಮ ಬೀರಿ ಮುಂದೊಂದು ದಿನ ಅದರ ಜೀವನದಲ್ಲಿ ಇದರ ಎಲ್ಲದರ ಒಂದು ಆಗು ಹೋಗುಗಳಿಗೆ ಅದು ತಲೆ ಕೊಡಬೇಕಾಗಿ ಬರುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿಯೇ ಬಸರಿ ಇರ್ತಕ್ಕಂತಹ ಮನೆಯಲ್ಲಿ ಎಲ್ಲರೂ ಕೂಡ ಅವಳ ಜೊತೆಯಲ್ಲಿ ಸಹನೆಯಿಂದ, ಶಾಂತಿಯಿಂದ ವರ್ತಿಸೋದು ತುಂಬ ಮುಖ್ಯ ಆಗುತ್ತೆ. ಕೆಲವ್ರ ಮನೆಯಲ್ಲಿ ಈ ಬಸರಿ ಬಾಣಂತಿ ಅಂದರೆ ಇದೊಂದು ರೋಗ, ಕಾಯಿಲೆ ಅನ್ನೋ ರೀತಿಯಲ್ಲೆಲ್ಲನೂ ಟ್ರೀಟ್ ಮಾಡ್ತಾರೆ. ಇದು ತಪ್ಪು. ಇದೊಂದು ಪ್ರಾಕೃತಿಕವಾಗಿ ಆಗ್ತಕ್ಕಂತಹ ಒಂದು ಬದಲಾವಣೆ. ಇದನ್ನು ನಾವು ನೈಸರ್ಗಿಕವಾದ ಈ ಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗಿಗಳಾದಾಗ ಮಾತ್ರ ಈ ಒಂದು ಪರಿಸ್ಥಿತಿ ಶಾಂತವಾಗಿ ಮತ್ತು ಸಮಾಧಾನಕರ ಸ್ಥಿತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಮುಂದೆ 7 ಮತ್ತು 8ನೇ ತಿಂಗಳಲ್ಲಿ 7 ಮತ್ತು 8ನೇ ತಿಂಗಳಲ್ಲಿ ಮಗುವಿನ ಶರೀರದಲ್ಲಿ ಚರ್ಮ ಎಲ್ಲವೂ, ಮೂಳೆ, ಚರ್ಮ ಇದೆಲ್ಲವೂ ಕೂಡ ಬೆಳೀತಾ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಈ ಸ್ತ್ರೀಗೆ ತನ್ನ ಚರ್ಮದಲ್ಲಿ, ತನ್ನ ಶರೀರದಲ್ಲಿ ನೆವೆ ಉಂಟಾಗುವಂಥದ್ದು, ಕೆರೆತ ಉಂಟಾಗುವಂಥದ್ದು ಇದೆಲ್ಲ ಶುರುವಾಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ರಕ್ತ, ಮಾಂಸಗಳು ಕೂಡ ಒಳಗಡೆ ಸೇರ್ತಾ ಬಂದಿರುತ್ತೆ. ಹಾಗಾಗಿ ಮತ್ತಷ್ಟು ಬದಲಾವಣೆಗಳು ಶುರುವಾಗಿರುತ್ತೆ. ಆ ಸಂದರ್ಭದಲ್ಲಿ ಕೈನಲ್ಲಿ ಚೆನ್ನಾಗಿ ಕೆರ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ.
ಹಾಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕೆರೆದಂತಹ ಬರೆ ಥರ ಬಂದಿರೋದು ಶರೀರದಲ್ಲಿ ಹಾಗಾಗಿ ಉಳಿದು ಹೋಗುತ್ತೆ. ಅದು ಹೊಟ್ಟೆಯ ಮೇಲಿರಬಹುದು ಮತ್ತು ಕೈ ಕಾಲುಗಳ ಮೇಲಿರಬಹುದು. ಹೀಗೆ ಕೆರೆದಂಥ ಗುರುತುಗಳು ಹಾಗೆ ಮುಂದೆ ಸ್ಟ್ರೆಚ್ ಮಾರ್ಕ್ ಅಂತ ಕರಿತೀವಿ, ಅದು ಹಾಗೆ ಉಳಿದು ಹೋಗುತ್ತೆ. ಈ ಸ್ಟ್ರೆಚ್ ಮಾರ್ಕ್ ಬರದೇ ಇರೋ ರೀತಿ ನಾವು ಈಗಲೇ ತಡೆಗಟ್ಟಿದ್ರೆ ಮುಂದೊಂದು ದಿನ ಅದಕ್ಕೆ ಚಿಕಿತ್ಸೆ ಮಾಡುವಂಥ ಅವಕಾಶ ಬರೋದಿಲ್ಲ. ನಾವು ಮನೆಯಲ್ಲಿ ಮಾಡಬೇಕಾದಿಷ್ಟೇನೆ ಸ್ವಲ್ಪ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್. ಈ ಕ್ಯಾಸ್ಟರ್ ಆಯಿಲ್ಗೆ 1 ಚಮಚ ಅರಿಶಿಣದ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದು ಎಲ್ಲೆಲ್ಲಿ ನೆವೆ ಆಗ್ತಾ ಇದೆ ಅಂತ ಅನಿಸುತ್ತೆ ಅಲ್ಲಿಗೆಲ್ಲ ಸುಮ್ಮನೆ ಬೆವರಾಗಿ ಹಚ್ಕೊಳ್ಳೋದು. ಹಚ್ಕೊಂಡ್ಬಿಟ್ಟು ಬಿಟ್ಬಿಡೋದು. ಆಮೇಲೆ ನಾವು ಸ್ನಾನ ಮಾಡಿದಾಗ ಕಡಲೆ ಹಿಟ್ಟು ಹಾಕಿ ತೊಳ್ಕೊಂಡ್ಬಿಟ್ರೆ ಅದು ಸುಲಭವಾಗಿ ಅದು ಕ್ಲಿಯರ್ ಆಗುತ್ತೆ. ಅಷ್ಟೇ ಅಲ್ಲ, ಆ ಸ್ಟ್ರೆಚ್ ಮಾರ್ಕ್ ಆಗುವಂತಹ ಸಂಭವಗಳು ತುಂಬ ಕಡಿಮೆ ಆಗುತ್ತೆ. ನೋಡಿ, ಈ ಸ್ಟ್ರೆಚ್ ಮಾರ್ಕ್ ಆದವರು ಇದನ್ನು ಸರಿಪಡಿಸಿಕೊಳ್ಳೋಕ್ಕೋಸ್ಕರ ಹೊಸ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನೆಲ್ಲನೂ ಕೂಡ ಮಾಡ್ತಾ ಇರ್ತಾರೆ. ಆದರೆ ನೀವು ಬರೋದಕ್ಕೆ ಮುಂಚೆನೇ ಇದನ್ನು ನೀವು ಮಾಡಿದ್ದೇ ಆದರೆ ಈ ಒಂದು ಮುಂದೆ ಒದಗಬಹುದಾದಂತಹ ಒಂದು ಸಮಸ್ಯೆಯನ್ನು ನೀವು ಎದುರಿಸಬೇಕಾದ ಅವಕಾಶವೇ ಬರೋದಿಲ್ಲ. ಈ 7 ಮತ್ತು 8ನೇ ತಿಂಗಳಲ್ಲಿ ನಾನು ಆಗಲೇ ಹೇಳಿದಾಗೆ ರಕ್ತ ಮಾಂಸಖಂಡಗಳೆಲ್ಲವೂ ಕೂಡ ಮಗುವಿನಲ್ಲಿ ಬೆಳೀತಾ ಬಂದಿರುತ್ತೆ. ಆವಾಗ ಹೆಚ್ಚಿನ ಪೋಷಕಾಂಶಗಳು ಬೇಕಾಗತ್ತೆ. ಕ್ಯಾಲ್ಶಿಯಂನ ಅವಶ್ಯಕತೆ ತುಂಬ ಇರುತ್ತೆ. ಹೀಗಾಗಿ ನಾವು ಇಂತಹ ಸಂದರ್ಭದಲ್ಲಿ ಹೆಚ್ಚು ಸೊಪ್ಪುಗಳನ್ನು, ಮೊಳಕೆ ಕಾಳುಗಳನ್ನು, ಹಸಿ ತರಕಾರಿಗಳನ್ನು ಮತ್ತು ನಾವು ಈ ಅವಕಾಶ ಇದ್ದವರು ಬಾದಾಮಿ, ಖರ್ಜೂರ ಮತ್ತು ಅಂಜೂರದ ಹಣ್ಣು. ಈ ಅಂಜೂರದ ಹಣ್ಣು ರಕ್ತವನ್ನು ಯಥೇಚ್ಛವಾಗಿ ಒಂದು ಸಪ್ಲೈ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಅಂಜೂರದ ಹಣ್ಣನ್ನು ತಿನ್ನೋದ್ರಿಂದ ಮಗುವಿಗೆ ಮುಂದೆ ರಕ್ತ ಕ್ಷೀಣತೆ ಬರೋದಿಲ್ಲ. ಇದನ್ನೆಲ್ಲ ಬಳಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅದರಲ್ಲಿ ಕೂಡ ಯಥೇಚ್ಛವಾಗಿ ಹೀರೆಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ ಮತ್ತು ಈ ತರಕಾರಿಗಳಲ್ಲಿ ನಾವು ಈ ಪಡವಲಕಾಯಿ, ಸೊಪ್ಪುಗಳು, ಮೆಂತ್ಯದ ಸೊಪ್ಪು, ಹೊನಗೊನೆ ಸೊಪ್ಪು, ಅಗಸೆ ಸೊಪ್ಪು ತುಂಬ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಂ ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. 7 ಮತ್ತು 8 ತಿಂಗಳಲ್ಲಿ ನಾವು ಹೆಚ್ಚಿನ ಒಂದು ಆಹಾರವನ್ನು ಕೊಡೋದು ತುಂಬ ಒಳ್ಳೆಯದು. ಮತ್ತು ಆ ಸಂದರ್ಭದಲ್ಲಿ ಈ ವಾಂತಿ ಇಂಥದ್ದೆಲ್ಲ ಕೂಡ ಆಗೋದಿಲ್ಲ, ನಿಂತೋಗಿರುತ್ತೆ. ಆಹಾರ ಸೇವನೆಯೂ ಕೂಡ ತುಂಬ ಖುಷಿಯಾಗತ್ತೆ. ಅಷ್ಟೇ ಅಲ್ಲ, ಅವರಿಗೆ ಏನು ಬೇಕು ಅಂತ ಅನಿಸುತ್ತೆ, ಏನು ತಿಂದರೆ ಖುಷಿ ಅನಿಸುತ್ತೆ ಅದನ್ನೆಲ್ಲ ಹೇರಳವಾಗಿ ನಾವು ಕೊಡಬಹುದು. ಈ ಒಂದು 5ರಿಂದ 9ನೇ ತಿಂಗಳವರೆಗೆ ಅವರಿಗೆ ಆಹಾರದಲ್ಲಿ ನಾವು ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಇದೆಲ್ಲದರ ಜೊತೆಯಲ್ಲಿ ದಾಳಂಬರಿ ಹಣ್ಣನ್ನು ಮಾತ್ರ ಆಗಾಗ್ಗೆ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಈ ದಾಳಂಬರಿ ಹಣ್ಣನ್ನು ಅವರು ಆಗಾಗ್ಗೆ ಸೇವನೆ ಮಾಡಬೇಕು ಅಂತ ಮೊದಲನೇ ತಿಂಗಳಿಂದನೇ ನಾನು ಹೇಳಿದೆ. ಈ 9 ತಿಂಗಳುಗಳ ಕಾಲದಲ್ಲಿ ದಾಳಂಬರಿ ಹಣ್ಣು ಆಗಾಗ್ಗೆ ಸೇವನೆ ಮಾಡೋದ್ರಿಂದ ಅದರಲ್ಲಿ ರಕ್ತ ಒಂದು ಶುದ್ಧತೆ ಇರುತ್ತೆ. ಜೊತೆಗೆ ಮಗುವಿನ ಚರ್ಮದಲ್ಲಿ ಒಳ್ಳೆಯ ಬಣ್ಣ ಬರುತ್ತೆ. ದಾಳಂಬರಿ ಹಣ್ಣು ಯಾವ ಗರ್ಭಿಣಿ ಸ್ತ್ರೀ ಯಥೇಚ್ಛವಾಗಿ ಉಪಯೋಗಿಸಿರ್ತಾರೆ ಅಂಥವ್ರನ್ನ ಗಮನಿಸಿ ನೋಡಿ. ಅವರಿಗೆ ಹುಟ್ಟುವಂತಹ ಮಗು ಒಳ್ಳೆಯ ಬಣ್ಣದಲ್ಲಿರುತ್ತೆ. ಒಂದು ರೀತಿ ಪಿಂಕ್ ಆಗಿರುವಂತಹ ಒಳ್ಳೆ ಮುದ್ದಾದ ಮಗು ಹುಟ್ಟೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ದಾಳಂಬರಿ ಹಣ್ಣನ್ನು ತಿನ್ನೋದು ಮರಿಬೇಡಿ. ಈ ಗರ್ಭಿಣಿ ಸ್ತ್ರೀಯರ ಬಗ್ಗೆ ಇನ್ನು ಏನೆಲ್ಲ ಉಪಚಾರ ಮಾಡಿದ್ರೆ ಅವರಿಗೆ ಅನುಕೂಲ ಆಗುತ್ತೆ, ಮುಂದೆ ಹುಟ್ಟಬಹುದಾದಂತಹ ಮಗುವಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಮತ್ತೆ ನಾಳೆ ನಾವು ವಿವರವಾಗಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ತುಲಾರಾಶಿ ಚಂಚಲ, ಮಾನಸಿಕ ಚಂಚಲ. ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಯೋಚನೆ ಮಾಡಬೇಡಿ. ಹಾಗೆ ಸಂತೋಷ ಜೊತೆಗೆ ಕಲಹ. ಸಂತೋಷ ಅನ್ನೋದು ಇದ್ದರೆ, ಉತ್ಸಾಹ ಅನ್ನೋದು ಇದ್ದರೆ ಏನು ಬೇಕಾದ್ರೆ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಸಂತೋಷವಾಗಿ ಜಗಳ ಆಡಿದ್ರೆ ಪರವಾಗಿಲ್ಲ, ಕೋಪದಿಂದ ಜಗಳ ಆಡಿದ್ರೆ ಕಷ್ಟ. ಹಾಗಾಗಿ ದಯಮಾಡಿ ಕೋಪ ಅನ್ನೋದು ಬೇಡ, ಜಗಳ ಆಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ವ್ಯಾಧಿ ಆಗಾಗ ಸ್ವಲ್ಪ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಆಗುತ್ತೆ, ಯೋಚನೆ ಮಾಡಬೇಡಿ. ಸಂಪತ್ತು ನಿಮಗೆ ಭಾಳ ದಿವಸದಿಂದ ನಿರೀಕ್ಷೆಯಲ್ಲಿದ್ದಂಥ ಸಂಪತ್ತು ನಿಮ್ಮ ಕೈ ಸೇರ್ತಾ ಇದೆ. ಸೈಟಿನ ಪತ್ರ ಆಗ್ಬೋದು, ಭಾಗದ ಆಸ್ತಿ ಇರ್ಬೋದು, ನೀವು ಕೊಂಡ್ಕೊಳ್ಳುವಂಥ ಆಸ್ತಿ ಇರ್ಬೋದು. ತುಲಾರಾಶಿಯವರು ಇಂದ್ರನಿಗೆ ನಮಸ್ಕಾರ ಮಾಡಿ ಅಥವಾ ಲಕ್ಷ್ಮಿಗೆ ನಮಸ್ಕಾರ ಮಾಡಿ. ವೃಶ್ಚಿಕ ರಾಶಿ ಕಾರ್ಯವಿಘ್ನ ಅಂದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತೆ, ಯೋಚನೆ ಮಾಡಬೇಡಿ.
ಕೈ ತುಂಬ ಹಣ, 3-4 ಗ್ರಹಗಳಿಂದ ಇವತ್ತು ನಿಮಗೆ ದುಡ್ಡು ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಥಾನ ಪಲ್ಲಟ, ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಆಫೀಸಿಂದ ಫೋನ್ ಬರುತ್ತೆ, ಬೆಳಗ್ಗೆ ಎದ್ದು ನೀವು ಮೆಜೆಸ್ಟಿಕ್ ಬರಬೇಡಿ, ಮಲ್ಲೇಶ್ವರಂಗೆ ಹೋಗಿ, ಯೋಚನೆ ಮಾಡಬೇಡಿ, ಎಲ್ಲನೂ ಸುಖವಾಗಿ ತಗೊಳ್ಳಿ. ಹಾಗೆ ಸಂಪತ್ತು ಸ್ವಲ್ಪ ಭಯ, ಸಂಪತ್ತು ಅಷ್ಟೇ ಅನಿರೀಕ್ಷಿತವಾಗಿ ನೀವು ಆಸ್ತಿಯನ್ನು ಪಡಿತಾ ಇದ್ದೀರಾ. ಭಯ ಬರುತ್ತೆ, ಕೈ ಬಿಟ್ಬಿಟ್ರೆ ತುಂಬಾ ಉತ್ತಮ. ವೃಶ್ಚಿಕ ರಾಶಿಯವರು ಏನು ಮಾಡಬೇಕು? ಸುಬ್ರಹ್ಮಣ್ಯನಿಗೆ ಶರಣಾಗಬೇಕು. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಹೇಳ್ಕೊಳ್ಳಿ, ಖಂಡಿತ ನಿಮ್ಮ ಜೀವನ ಚೆನ್ನಾಗತ್ತೆ. ಧನಸ್ಸು ರಾಶಿ, ಸ್ವಲ್ಪ ರೋಗ, ಸ್ವಲ್ಪ ಕಷ್ಟ. ನಿಜ, ನಾವು ಅಂದ್ಕೊಂಡ ತಕ್ಷಣ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಅದು ಕಷ್ಟ. ನಾವು ಅಂದ್ಕೊಂಡ ತಕ್ಷಣ ಬೇಕಾದ ವಸ್ತುಗಳು ಮನಲಿಲ್ಲ ಅಂದರೆ ಅದು ಕಷ್ಟ. ಇದೆಲ್ಲವನ್ನು ಕಷ್ಟ ಅಂತ ತೊಗೊಂಬಿಟ್ರೆ ನಾವು ಬದುಕೋದೇ ಕಷ್ಟ. ಯೋಚನೆ ಮಾಡಬೇಡಿ, ಇವತ್ತು ನಿಮಗೆ ಕೈ ತುಂಬ ಹಣ, 2-3 ಗ್ರಹಗಳು ದುಡ್ಡು ಕೊಡ್ತಾ ಇದೆ, ಎಂಜಾಯ್ ಮಾಡಿ. ಇದ್ರ ಮಧ್ಯೆ ಒಂದು ಸಣ್ಣ ಶೋಕ ಅಂದರೆ ಯಾರೋ ನಿಮ್ಗೆ ಬೇಕಾದವರು ಆತ್ಮೀಯರಿಗೆ ಏನೋ ಒಂಚೂರು ತೊಂದರೆ ಆಗಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಯೋಚನೆ ಮಾಡಬೇಡಿ. ಸ್ತ್ರೀ ಸೌಖ್ಯ, ನಿಮ್ಮ ತಾಯಿ, ನಿಮ್ಮ ತಂಗಿ, ಒಡ ಹುಟ್ಟಿದವರು, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಕ್ಕಳು ಚೆನ್ನಾಗಿದ್ದಾರೆ ಅಂದರೆ ನೀವು ಯೋಚನೆ ಮಾಡೋ ಅಷ್ಟೇ ಇಲ್ಲ, ನಿಮ್ಮ ಜೀವನ ಚೆನ್ನಾಗಿದೆ. ಧನಸ್ಸು ರಾಶಿಯವರು ಬೃಹಸ್ಪತಿಗೆ ನಮಸ್ಕಾರ ಮಾಡಿ. ಓಂ ಶ್ರೀ ಬೃಹಸ್ಪತಿಯೇ ನಮಃ, ಓಂ ಶ್ರೀ ಬೃಹಸ್ಪತಿಯೇ ನಮಃ, ಅಥವಾ ಗುರುದೇವ ನಿನಗೆ ನಮಸ್ಕಾರ, ಗುರುದೇವ ನಿನಗೆ ನಮಸ್ಕಾರ ಅಂತ ಹೇಳಿ. ಮಕರ ರಾಶಿ, ಕೈ ತುಂಬ ಹಣ, ಇನ್ನೇನು ಬೇಕಪ್ಪ, ಶನಿ ಒಲ್ದು ಬಿಟ್ರೆ ಸಾಕು, ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತಾನೆ, ತಗೊಳ್ಳಿ. ಬಂಧು ಸೌಖ್ಯ, ನಿಮ್ಮ ಸುತ್ತಲೂ ಇರೋರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ನೀವು ಕ್ಷೇಮ. ಸ್ವಲ್ಪ ವಿರೋಧ, ಮನೆಯೊಳಗಾಗ್ಬೋದು, ಸ್ನೇಹಿತರಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ನೀವು ಹೇಳಿದ್ದಕ್ಕೆ ತಡೆ ಇರುತ್ತೆ. ಸ್ವಲ್ಪ ರೋಗ, ಸ್ವಲ್ಪ ನಷ್ಟ. ಸ್ವಲ್ಪ ರೋಗ ಅಂದರೆ ನೀವೇನು ಯೋಚನೆ ಮಾಡೋ ಅಷ್ಟಿಲ್ಲ, ನಷ್ಟ ಅಂದರೆ ಒಂಚೂರು ನಷ್ಟ ಆಗುತ್ತೆ, ಅದಕ್ಕೆ ಭಯ ಪಡಬೇಡಿ. ಸ್ತ್ರೀ ಸೌಖ್ಯ ಅಂದರೆ ನಿಮ್ಮ ತಾಯಿ, ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿರಿ. ಮಕರ ರಾಶಿಯವರು ನೀವು ಮಾಡಬೇಕಾದ್ದೇನು? 1/4 kg ಎಳ್ಳು, 11 ರೂಪಾಯಿ ದಕ್ಷಿಣೆ ತೊಗೊಂಡೋಗಿ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ನಷ್ಟ, ಸ್ವಲ್ಪ ಸುಖ. ಕಷ್ಟ ನಷ್ಟ ಎಲ್ಲ ಇಗ್ನೋರ್ ಮಾಡಿಬಿಡ್ರಿ, ಇವೆಲ್ಲ ಪ್ರತಿನಿತ್ಯ ಇದ್ದದ್ದೇ. ಅಥವಾ ಕಷ್ಟ ನಷ್ಟ ಇಲ್ಲದ್ರೆ ಜೀವನ ಮಾಡೋಕ್ಕಾಗುತ್ತಾ ನಾವು? ಖಂಡಿತ ಇಲ್ಲ. ಕೈ ತುಂಬ ಹಣ, ಕೈ ತುಂಬ ದುಡ್ಡು ಕೊಡ್ತಾ ಇದ್ದಾನೆ. ಇವತ್ತು 4 ಗ್ರಹಗಳು ನಿಮಗೆ ಕೊಡ್ತಾ ಇದ್ದಾನೆ ದುಡ್ಡು, ಎಂಜಾಯ್ ಮಾಡಿ. ಸ್ವಲ್ಪ ಅಪಕೀರ್ತಿ ಅಂದರೆ ಇಲ್ಲಿ ಅರ್ಥ ಏನು? ನೀವು ಮಾಡದೇ ಇರತಕ್ಕಂಥ ಕಾರ್ಯಕ್ಕೆ ನೀವು ಅಪರಾಧ ಅಥವಾ ಬೈಗಳವನ್ನು ನೀವು ತಗೋತೀರಾ. ವೀಕ್ಷಕರೇ, ನೀವು ಮಾಡಬೇಕಾದ್ದೇನು? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ಮೇಲೆ ಶನಿ ದೇವರಿಗೆ ನಮಸ್ಕಾರ ಮಾಡಿ. ಓಂ ಶ್ರೀ ಶನೈಶ್ಚರಾಯ ನಮಃ, ಓಂ ಶ್ರೀ ಶನೈಶ್ಚರಾಯ ನಮಃ ಹೇಳಿ. ಅಥವಾ ಶನಿದೇವರೇ ನಿನಗೆ ನಮಸ್ಕಾರ, ಶನಿದೇವರೇ ನಿಮಗೆ ನಮಸ್ಕಾರ ಅಂತ ಹೇಳಿ ನಿಮ್ಮ ಕೆಲಸ ಆಗುತ್ತೆ. ಇನ್ನು ಮೀನರಾಶಿ, ಆರೋಗ್ಯ ಅದಿದ್ರೆ ಸಾಕು ಅಲ್ವೇನ್ರಿ? ಇನ್ನೇನು ಬೇಕು ನಿಮಗೆ? ಸುಖ ಪರವಾಗಿಲ್ವೇ? ಶುಭ, ಒಂದ್ರ ಮೇಲೊಂದು ಸೆಂಚುರಿ ಹೊಡಿತಾನೆ ಇದ್ದೀರಾ, ನಿಮಗೆ ಸುಖನೂ ಇದೆ, ಶುಭನೂ ಇದೆ, ಚೆನ್ನಾಗಿರಿ. ಆದರೆ ಸ್ವಲ್ಪ ಕಲಹ, ಕೊನೆಯೊಳಗೆ ಪಾಯಸ ಕೀರು ಮಾಡಿಬಿಟ್ಟು ಕೊನೆಯಲ್ಲಿ ಒಂದಿಷ್ಟು ಉಪ್ಪು ಹಾಕಿದ್ರಂತೆ. ಹಾಗೆ ಎಲ್ಲವೂ ಚೆನ್ನಾಗಿದೆ, ಕೊನೆಯ ಒಳಗೆ ಒಂದು ಚೂರು ಕಲಹ. ಯೋಚನೆ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ, ನೆಮ್ಮದಿಯಿಂದ ಹೊರಡಿ, ನಿಮ್ಮ ಕೆಲಸ ಶುಭವಾಗಲಿ. ನೀವು ಗುರುದೇವರಿಗೆ ನಮಸ್ಕಾರ ಮಾಡಿ, ಸತ್ಯವಾಗಿ ಚೆನ್ನಾಗುತ್ತೆ. ಸಾಯಿ ಬಾಬನಿಗೆ ನಮಸ್ಕಾರ ಮಾಡಿ, ಓಂ ಶ್ರೀ ಸಾಯಿನಾಥಾಯ ನಮಃ, ಓಂ ಶ್ರೀ ಸಾಯಿ ಭಗವಾನ್ ಅಂತ ಹೇಳಿ ಸತ್ಯವಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ವೀಕ್ಷಕರೇ, ಬನ್ನಿ ಇಂದಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಹೇಗಿದೆ ನೋಡೋಣ ಬನ್ನಿ. ರಾಹುಕಾಲ ಬೆಳಗ್ಗೆ 9:08 10:44. ಗುಳಿಕ ಕಾಲ 5:57 7:32. ಯಮಗಂಡ ಕಾಲ 1:55 3:31. ವೀಕ್ಷಕರೇ, ಕೆಲವೊಂದು ಅಭಿಪ್ರಾಯ, ಶನಿವಾರ ಹೇಗೆ ಬಂತು? ಶನಿವಾರ ಶನಿಯ ಹೋರೆ ಆರಂಭವಾಗುವಂಥ ವಾರ. ಶನಿವಾರ
ಶನಿದೇವರ ಕೃಪೆಗೆ ಪಾತ್ರರಾಗುವ ದಿನ. ಶನಿವಾರ ನಿಶ್ಚಿತ ಮುಹೂರ್ತ, ಸುಭದ್ರ ಮುಹೂರ್ತ. ಸಾಮಾನ್ಯವಾಗಿ ನಮ್ಮ ಜನ ಶನಿವಾರ ಅಂದರೆ ಶುಭ ಕಾರ್ಯಗಳನ್ನೇ ಮಾಡಲ್ಲ. ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ಶನಿವಾರ ನಿರ್ದಿಷ್ಟವಾದಂತಹ ವಾರ, ಶನಿವಾರ ಸುಭದ್ರವಾರ. ಶನಿವಾರ ಯಾವುದೇ ಮುಹೂರ್ತಗಳಿಟ್ಟರು ಏನು ಅಲ್ಲಾಡೋದೇ ಇಲ್ಲ. ಸಾಮಾನ್ಯವಾಗಿ ಮುಹೂರ್ತ ಅಂದರೆ ಯಾವ ಥರ ಮುಹೂರ್ತ? ವಿವಾಹ, ಗೃಹ ಪ್ರವೇಶ ಅಂಥದನ್ನು ಬಿಟ್ಟು ಬೇರೆ ಯಾವ ಮುಹೂರ್ತವನ್ನು ಬೇಕಾದರೂ ಇಡಬಹುದು, ಅದು ಭದ್ರವಾಗಿರುತ್ತೆ. ಆದರೆ ಶನಿ ಎಂದ ತಕ್ಷಣ ನಮ್ಮ ಜನ ಹೆದರ್ತಾರೆ. ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಶನಿದೇವರಿಗೆ ನೀವು ನಮಸ್ಕಾರ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಡಿ, ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಸಂಜೆ ಸೂರ್ಯಾಸ್ತಮ ಆದಮೇಲೆ, ರವಿ ಇದ್ದಾಗ ಶನಿ ಬರೋಲ್ಲ. ನಮ್ಮ ದೇಶದಲ್ಲಿ ಈ ಭೂಮಿಯ ಮೇಲೆ ಕತ್ಲಾದ್ಮೇಲೆ ಎಲ್ಲ ಕೆಟ್ಟ ವ್ಯವಹಾರಗಳು ನಡೆಯೋದು ಗೊತ್ತಿದೆಯಾ ನಿಮಗೆ? ಒಳ್ಳೆ ವ್ಯವಹಾರ ಎಲ್ಲ ಬೆಳಕಲ್ಲಿ ನಡೆಯಲ್ಲ. ಒಳ್ಳೆ ವ್ಯವಹಾರ ಮಾತ್ರ ಬೆಳಕಲ್ಲಿ ನಡೆಯೋದು, ಕೆಟ್ಟ ವ್ಯವಹಾರ ಬೆಳಕಲ್ಲಿ ನಡೆಯಲ್ಲ. ರವಿ ಮುಳುಗಿದ ಮೇಲೆ, ರವಿ ಅಸ್ತಂಗತನಾದ ಮೇಲೆ ಶನಿಯ ಪ್ರವೇಶ. ನೀವು ಶನಿಯ ಪೂಜೆ ಮಾಡಬೇಕಾದ್ರೆ ರವಿ ಬರೋಕ್ಕೆ ಮುಂಚೆ ಮಾಡಬೇಕು, ಇಲ್ಲ ರವಿ ಹೋದ್ಮೇಲೆ ಮಾಡಬೇಕು. ಸೂರ್ಯಾಸ್ತಮ ಆದಮೇಲೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ, ಶನಿದೇವನೇ ನಿನಗೆ ನಮಸ್ಕಾರ ಅಂತ ಹೇಳಿ. ವೀಕ್ಷಕರೇ, ಯಾರು 21 ಶನಿವಾರ ಶನಿದೇವರಿಗೆ ಎಳ್ಳು ದೀಪವನ್ನು ಹಚ್ಚುತ್ತಾರೋ ಅವ್ರ ಎಲ್ಲ ಕಷ್ಟಗಳು ಕೂಡ ಎಳ್ಳು ಹೇಗೆ ಸಿಡಿಯುತ್ತೋ ಹಾಗೆ ಕಷ್ಟಗಳು ಹೊರಗಡೆ ಹೊರಟೋಗುತ್ತೆ, ತುಂಬ ಚೆನ್ನಾಗಿರ್ತಾರೆ ಅಂತ ನಾವು ಅನುಭವವಾಗಿ ಹೇಳುತ್ತಿದ್ದೇವೆ, ಅನುಭವವಾಗಿ ಕೇಳುತ್ತಿದ್ದೇವೆ, ನಿಮಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಶುಭ ಆಗಲಿ. ಶನಿದೇವರು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ವೀಕ್ಷಕರೇ, ಈಗ ಸಣ್ಣದೊಂದು ಕತೆ. ನಮ್ಮ ದೇಶದಲ್ಲಿ ಇಲ್ಲದ್ದು ಬೇರೆ ದೇಶದಲ್ಲಿ ಇರುವಂಥದ್ದು, ಅದೇ ಒಗ್ಗಟ್ಟು. ಒಗ್ಗಟ್ಟಿದ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಒಗ್ಗಟ್ಟಿಲ್ಲ ಅಂದರೆ ಯಾರೂ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ನೂರಾರು ವರ್ಷಗಳ ಕಾಲ ದಾಸ್ಯದಲ್ಲಿದ್ದವರು ನಾವು. ನಮಗೆ ಒಗ್ಗಟ್ಟು ಅನ್ನೋದು ಗೊತ್ತೇ ಇಲ್ಲ. ನಮ್ಮನ್ನೆಲ್ಲ ಕೊಂದವ್ರು ಯಾರು ಗೊತ್ತಾ? ಬ್ರಿಟಿಷ್ನವ್ರು ಆರ್ಡ್ರ್ ಮಾಡಿದ್ರು ಕೊಂದವ್ರು ನಮ್ಮವರೇ. ನಾವೆಲ್ಲರೂ ಒಟ್ಟಿಗಿದ್ದಿದ್ರೆ ಹಾಗೆ ತಿರುಗಿಸ್ಬಿಟ್ಟಿದ್ರೆ ಜಲಿಯನ್ ವಾಲಾಬಾಗ್ ಎಲ್ಲಿರ್ತಿತ್ತು? ನಮ್ಮವ್ರನ್ನ ನಾವೇ ಹತ್ಯೆ ಮಾಡಿದ್ವಿ. ಯಾಕೆ? ನಾವು ಕೆಲವರಿಗೆ ದಾಸರಾಗಿದ್ವಿ. ಅಂಥವರು ನಮ್ಮವ್ರನ್ನೇ ನಮ್ಮ ಒಂದು ಕೈಯಿಂದಲೇ ಕೊಲ್ಲಿಸಿದಂಥ ಮಹಾನ್ ವ್ಯಕ್ತಿಗಳು ಬ್ರಿಟಿಷರು. ಬಿಡಿ, ಈಗ ನಮ್ಮ ಜನಕ್ಕೆ ಬುದ್ಧಿ ಬಂದಿದೆಯಾ? ಇನ್ನೂ ಬಂದಂಗೆ ಕಾಣ್ತಾ ಇಲ್ಲ. ಒಗ್ಗಟ್ಟಿದ್ರೆ ಮಾತ್ರ ದೇಶ, ಒಗ್ಗಟ್ಟಿದ್ರೆ ಮನೆ, ಒಗ್ಗಟ್ಟಿದ್ರೆ ಜೀವನ, ಒಗ್ಗಟ್ಟಿದ್ರೆ ನೆಲೆ, ಇಲ್ಲದೆ ಹೋದರೆ ಇಲ್ಲ. ವೀಕ್ಷಕರ, ಒಂದು ಸಣ್ಣ ಕತೆ. ನಾನು ಸುಮಾರು ಕತೆಗಳನ್ನು ಇದುವರೆಗೂ ಹೇಳಿದ್ದೀನಿ. ಆ ಕತೆಗಳೆಲ್ಲ ಒಂದೇ ಮುಖ್ಯ ತತ್ವ ಅಂದರೆ ಮನುಷ್ಯರಿಗಿಂತ ಪ್ರಾಣಿಗಳು ಮಹಾನ್ ಉತ್ತಮ. ಇದನ್ನು ನಾನು ಎಲ್ಲತ್ರಲ್ಲೂ ಹೇಳಿದ್ದೀನಿ. ಮಹಾನ್ ಬುದ್ಧಿವಂತರು, ಅವ್ರಿಗಿರ್ತಕ್ಕಂಥ ಬುದ್ಧಿ ಮನುಷ್ಯನಿಗಿಲ್ಲ. ಯಾಕೆ ಮನುಷ್ಯನಿಗಿಲ್ಲ? ಮನುಷ್ಯ ಪ್ರಾಣಿಗಿನ್ನ ಕಡೆ ಆಗ್ತಾ ಇದ್ದಾನೆ. ಪ್ರಾಣಿಗಳನ್ನೇ ತಿನ್ನೋವಾಗ ಅವನು ಮನುಷ್ಯ ಎಲ್ಲ ಅದನ್ನು ಹೇಳಿ ಬನ್ನಿ ನೋಡೋಣ. ಒಂದು ಊರು, ಈ ಕತೆ ಹೇಳುವಾಗ ಇದು ಮಾಮೂಲಿ. ಒಂದು ದೊಡ್ಡ ಮರದ ಮೇಲೆ ಒಂದು ದೊಡ್ಡ ಗುಂಪು ಹಕ್ಕಿಗಳು ಯಾವಾಗಲೂ ಬಂದು ಕೂತ್ಕೊತಾ ಇತ್ತು. ಒಬ್ಬ ಬೇಟೆಗಾರ ಒಬ್ಬನ ಕೇಳ್ದ, ಏನಯ್ಯ, ನಾನು ನಿಮ್ಮ ಕಾಡೆಲ್ಲ ಸುತ್ತಾನೆ ಇದ್ದೀನಿ, ಒಳ್ಳೆ ಬೇಟೆನೇ ಸಿಕ್ಕಲ್ವಲ್ಲಯ್ಯ, ಒಳ್ಳೆ ಹಕ್ಕಿಗಳಾರ ಸಿಗ್ಬೇಡು ನನಗೆ. ಅಯ್ಯೋ ಮುಟ್ಟಾಳ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗೋ, ಉದ್ದಕ್ಕೂ ಮರಗಳಿದೆ, ಎಲ್ಲದ್ರ ಮೇಲೂ ಹಕ್ಕಿಗಳೇ ಇವೆ, ಎಷ್ಟು ಬೇಕೋ ಹಿಡ್ಕೋ. ಹೌದಾ? ಒಂದು ದಿವಸ ನೋಡ್ದ, ಓಹೋ ಈ ಮರದ ಮೇಲೆ ಹಕ್ಕಿ ಕೂತ್ಕೊಳ್ಳುತ್ತೆ. ಇನ್ನೊಂದು ದಿವಸ ನೋಡ್ದ, ಓಹೋ ಈ ಮರದ ಮೇಲೆ ಹಕ್ಕಿ ಕೂತ್ಕೊಳ್ಳುತ್ತೆ. ಯಾವ ಮರದಲ್ಲಿ ಹಕ್ಕಿ ಕೂತ್ಕೊಳ್ಳುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಹಕ್ಕಿ ಕೂತ್ಕೊಳ್ಳೋ ಮರದ ಆಪೋಸಿಟ್ನಲ್ಲಿ ಇವನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ, ಎಷ್ಟೊತ್ತು ಬರುತ್ತೆ. ಆ ಸಂಜೆ ಆಗ್ತಾ ಹಕ್ಕಿಗಳೆಲ್ಲ ಬರ್ತಾಯಿದೆ. ಬಂದಾಗ ಹೇಗೋ ಅವನು ಮೊದಲೇ ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಬಲೆಯನ್ನು ಅದರ ಮೇಲೆ ಬೀಸ್ತಾನೆ. ಬಲೆಯಲ್ಲಿ ಕನಿಷ್ಠ ಅಂದರೆ 60 ಹಕ್ಕಿಗಳು ಒಟ್ಟಿಗೆ ಒಂದೇ ಬಲೆಯಲ್ಲಿ ಬೀಳುತ್ತೆ. ಈಗ ಏನಾದರೂ ಇಷ್ಟ, ಎಲ್ಲ ಕಡೆನೂ 1-2 ಹಕ್ಕಿ ಹಿಡಿತಿದ್ವಿ, 60 ಹಕ್ಕಿಗಳನ್ನು ಒಟ್ಟಿಗೆ ಹಿಡಿದುಬಿಟ್ಟಿದ್ದೀನಿ. ಇವತ್ತು ಹಬ್ಬ ನನಗೆ ಅಂದ. ನೋಡೋಣ ಏನು ಮಾಡ್ತಾರೆ, ಸ್ವಲ್ಪ ಕತ್ತಾಗಲಿ, ಆಮೇಲೆ ಆ ಮರ ಕತ್ತೋಣ ಅಂತ ಈ ಮರದಲ್ಲೇ ಕೂತ್ಕೊಂಡಿದ್ದೆ. ಹಕ್ಕಿಗಳೆಲ್ಲ ತುಂಬ ಯೋಚನೆ ಮಾಡಿದ್ರು, ಏನು 60 ಜನ ಒಟ್ಟಿಗೆ ಸಿಗಿ ಹಾಕ್ಕೊಂಡಿದ್ದೀವಿ, ಹೇಗೆ ಹೊರಗೆ ಹೋಗ್ಬೇಕು? ಹಕ್ಕಿಗಳು ಅಂದ್ರೇನು? ಹಾರೋದಲ್ವಾ? ನಮ್ಗೆ ಹಾರೋಕ್ಕಾಗಲ್ವಾ? ಯಾಕೆ ಹಾರೋಕ್ಕಾಗಲ್ಲ?
ಎಲ್ಲರೂ ಒಟ್ಟಿಗೆ ಹರಿದ್ರೆ ಈ ಬಲೆ ಸಮೇತ ಹೋಗ್ಬಿಡ್ಬೋದಲ್ಲ. ಹೌದಲ್ವೇ? ಎಷ್ಟು ಚೆನ್ನಾಗಿದೆ ಉಪಾಯ. ಎಲ್ಲ ಹಕ್ಕಿಗಳು ಒಟ್ಟಿಗೆ ಯೋಚನೆ ಮಾಡಿ ಒಟ್ಟಿಗೆ ಹಾರಿದವು. ಹಕ್ಕಿಗಳು ಹಾರ್ತಾ ಇದೆ, ಇವನು ಬೇಡ ನೋಡ್ತಾನೆ ಇದ್ದಾನೆ. ಅರೆ, ನನ್ನ ಬಲೆ ಏನಾಯಿತು, ನಾನು ಹಿಡಿದ ಹಕ್ಕಿಗಳೇನಾಯಿತು? ತಂಗವಂ ಪೋಚಿ ಕುದುರೆಯೂ ಪೋಚಿ ಆತ. ಹಕ್ಕಿನೂ ಹೊರಟೋಯ್ತು, ಬಲೆನೂ ಹೊರಟೋಯ್ತು. ಆದರೆ ಬಲೆಯಿಂದ ಅಷ್ಟು ಸುಲಭವಾಗಿ ಹೊರಗೆ ಬರೋಕ್ಕಾಗೋದಿಲ್ಲ. ಅದೇನು ಯೋಚನೆ ಮಾಡ್ತು ಅಂದರೆ, ಮುಂದೆ ಒಂದು ಗುಡ್ಡ ಇದೆ, ಗುಡ್ಡದ ಕೆಳಗೆ ಒಂದು ಜಾಗ ಇದೆ, ಅದಕ್ಕೆ ಗೊತ್ತಿದ್ದ ಸ್ಥಳ. ಆ ಸ್ಥಳಕ್ಕೆ ಬಂದು ನಿಂತ್ಕೊಂತು. ಅಲ್ಲಿಂದ ಇಲಿ 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 ಅಂತ ಎಲ್ಲ ವಾಟಕ್ಕೆ ಕೂಗುದು. ವಾಟಿಗೆ 5-6 ಇಲಿಗಳು ಬಂದ್ಬಿಟ್ಟು, ಏನು ಮಾಡಬೇಕು ಹೇಳಿ, ಏನು ಮಾಡಬೇಕು ಹೇಳಿ? ಏನಿಲ್ಲ, ನಾವು ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಏನಾರ ಮಾಡಿ ನಮ್ಮನ್ನು ಕಾಪಾಡು. ಅಯ್ಯೋ ಅದಕ್ಕೇನಂತೆ, ನಿಮಗಿನ ದೊಡ್ಡದ ಅಂತ ಆ ಬಲೆಯನ್ನು ತಮ್ಮ ಶಾರ್ಪ್ ಆಗಿರ್ತಕ್ಕಂಥ ಹಲ್ಲುಗಳಿಂದ ಕಡಿದು 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 ಆ ಗುಬ್ಬಚ್ಚಿಗಳನ್ನು ಪಕ್ಷಿಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತು. ಪಕ್ಷಿಗಳು ಹೊರಗಡೆ ಬಂದು ಹೇಳ್ತು, ಏನಿದೆ ಹೇಳಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಸೇರಿದ್ರೆ ಏನು ಬೇಕಾರ ಸಾಧನೆ ಮಾಡಬಹುದು. ಈಗ ನೂತನ ಪ್ರಧಾನಿ ಅದನ್ನೇ ಹೇಳ್ತಾ ಇದ್ದಾನೆ, ಎಲ್ಲರೂ ಬನ್ನಿ ನನ್ನ ಜೊತೆ, ಎಲ್ಲರೂ ಸೇರೋಣ, ಹೊಸ ಭಾರತವನ್ನು ಕಟ್ಟೋಣ ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ. ಈಗ ನಮ್ಮ ಮುಂದೆ ಒಂದು ಭಾವಚಿತ್ರ ಇದೆ. ನಿಮ್ಮ ಹೆಸರು ಜ್ಯೋತಿ ಪ್ರಭು. ಡೇಟ್ ಆಫ್ ಬರ್ತ್ 3/8/76. ಜ್ಯೋತಿಯವರೇ, ನಿಮ್ಮ ಫೋಟೋ ನೋಡಿದಾಗ ಎಂಥ ಹಸನ್ಮುಖ, ಎಲ್ಲ ನಗೆಯೊಳಗೆ ಮಾಯ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಎಂಥ ನೋವಿದ್ರೂ ಕೂಡ ನೀವು ನಗುನಗುತ್ತಾನೇ ಗೆಲ್ಲಬಲ್ಲರು. ಅಷ್ಟು ಸುಲಭ ನೀವು ತೋರಿಸ್ಕೊಳ್ಳೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ, ತುಂಬ ಚೆನ್ನಾಗಿದೆ. ನೀವು ಮೊದಲಿಂದೂ ಒಂದು ಹೈಯರ್ ಲೆವೆಲ್ನಲ್ಲೇ ಇರಬೇಕು, ಈಗಲೂ ಕೂಡ ಒಂದು ಮಟ್ಟದಲ್ಲೇ ಇರ್ತೀರ, ಏನು ತೊಂದರೆ ಆಗೋದಿಲ್ಲ, ಅಲ್ಲಿ ಕೆಳಗಿಳಿಯುವಂಥ ಭಾವನೆ ಇಲ್ಲ. ಆದರೆ ಮುಖ್ಯವಾಗಿ ಜ್ಯೋತಿಯವರಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಯಾಗುವಂಥ ಅವಕಾಶ ಇದೆ. ನೀವು ಎಲ್ಲವನ್ನೂ ನಗನಗ್ತಾ ತಗೊಳ್ಳೋದ್ರಿಂದ ಇಲ್ಲಿವರೆಗೆ ನೀವು ಆರೋಗ್ಯವನ್ನು ಕಾಪಾಡಿದ್ದೀರಾ, ಆದರೆ ಮುಂದೆ ಆರೋಗ್ಯ ನಿಮ್ಮ ಹಿಡಿತದಲ್ಲಿಲ್ಲ. ನಿಮ್ಮ ಮಗ ನೀವು ಅಂದ್ಕೊಂಡಂಗೆ ಒಳ್ಳೆಯ ಪುತ್ರನಾಗೋದು ಕಷ್ಟ ಆಗ್ಬೋದು. ಅಂದರೆ ಬೇಜವಾಬ್ದಾರಿ ಇರ್ಬೋದು, ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದೇ ಇರಬಹುದು. ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ನಿಮ್ಮ ವಿಚಾರದಲ್ಲಿ ಹೇಳಬೇಕು ಅಂದರೆ ಮೇಜರಾಗಿ ಗ್ಯಾಸು, ಹೀಟು, ವಾಯು ನಿಮಗೆ ತುಂಬ ತೊಂದರೆ ಮಾಡುತ್ತೆ. ಗ್ಯಾಸಿಗೆ ಸಂಬಂಧಪಟ್ಟಿದ್ದು, ಗೈನಕಾಲಜಿಗೆ ಸಂಬಂಧಪಟ್ಟಿದ್ದು ತೊಂದರೆಗೆ ನೀವು ಒಳಗಾಗ್ತೀರಾ. ತುಂಬ ಎಚ್ಚರವಾಗಿರಬೇಕು, ಸೂಕ್ತ ಕ್ರಮವನ್ನು ತಗೋಬೇಕು. ಸಾಧಾರಣವಾಗಿ ನೀವು ಯಾವುದನ್ನು ಕೇರೆ ಮಾಡಲ್ಲ. ಏನೋ ಒಂದು ತಲೆನೋವು ತಾನೆ, ಹೋಗಲಿ ಬಿಡು, ಒಂದು ಜ್ವರ ನೋವು ತಾನೆ, ಇರಲಿ ಬಿಡು, ಮೈಕೈ ನೋವು ತಾನೆ, ಇರಲಿ ಬಿಡು, ಹಾಗಿರಬಾರ್ದು. ಯಾಕೆಂದರೆ ನೀವು ಮಧ್ಯ ವಯಸ್ಸನ್ನು ದಾಟ್ತಾ ಇದ್ದೀರಾ. ದಯವಿಟ್ಟು ಈಗ ನೀವು ಶ್ರಮ ವಹಿಸಿ ಎಚ್ಚರಿಕೆ ವಹಿಸಿದ್ರೆ ಮುಂದೆ ನೀವು ಚೆನ್ನಾಗಿರೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಪತಿಯವರು ಶೈಲೇಂದ್ರ ಅವರು, ಆತ ಅಷ್ಟು ಸುಲಭವಾಗಿ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸ್ವಲ್ಪ ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅನ್ನೋದು ಅವರ ಭಾವನೆ ಇದೆ. ಕೋಪ ಮಾಡ್ಕೋತಾರೆ. ನೀವು ಕೋಪ ಮಾಡ್ಕೋಬೇಡಿ. ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಸುಂದರ ಅನ್ನಿ, ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ಕೋಪ ಮಾಡ್ಕೊಂಬಿಟ್ರೆ WWF ಆಗುತ್ತೆ. ತುಂಬ ಎಚ್ಚರವಾಗಿರಿ, ಹಾಗಾಗೋದು ಬೇಡ. ಮಗನ ಜಾತಕವನ್ನು ಬರೆಸಿ ಸುಲಭವಾಗಿ ನೀವು ಸರಿಪಡಿಸ್ಕೋಬೋದು ಅಂತ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾ ಇದೆ. ನೀವು ಚೆನ್ನಾಗಿರ್ತೀರ, ನಗ್ನಗ್ತಾ ಇರ್ತೀರ, ನಿಮ್ಮ ಜೀವನ ಚೆನ್ನಾಗಿರಲಿ. ನಿಮಗೆ ತುಂಬ ಒಳ್ಳೆಯ ನಂಬರ್ ಅಂದರೆ 3, 6, 9 ಈ ಸಂಖ್ಯೆಗಳು ನಿಮಗೆ ಅದೃಷ್ಟ ಸಂಖ್ಯೆ. ನಿಮಗೆ ಸೂಟ್ ಆಗುವಂಥದ್ದು ಬಿಳಿ, ತಿಳಿ ನೀಲಿ. ತಿಳಿ ನೀಲಿ ಅಂದರೆ ಇಂದ್ರನೀಲ ಅಂತ ಕರಿತೀವಿ. ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂ ಹಾಕ್ಬೋದು. ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಜ್ಯೋತಿಯವರೇ, ನಿಮಗೊಂದು ಸಣ್ಣ ಸಲಹೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹತ್ತಿರದಲ್ಲಿ ಆಸುಪಾಸಿನಲ್ಲಿ ಇರ್ತಕ್ಕಂಥ ಯೋಗ ತರಗತಿಗೆ ತಾವು ಸೇರಿಕೊಂಡ್ರೆ ತುಂಬ ಉತ್ತಮ. ಪ್ರತಿನಿತ್ಯ ಕನಿಷ್ಠ 9 ನಾಗನಿಗೆ ಪ್ರದಕ್ಷಿಣೆ ಮಾಡಿ. ನಾಗ ನಿಮ್ಮ ದೇಹದಲ್ಲಿ ಉಂಟಾಗುವ ಎಲ್ಲ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಡ್ತಾನೆ. ನೀವು ಇದರೊಳಗೆ ಅಷ್ಟೊಂದು ಆಸಕ್ತಿ ತಗೊಂಡಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಯೋಗ ನಿಮ್ಮ ಜೀವನದ ಮುಂದಿನ ಆರೋಗ್ಯ ಆ ಒಂದು ದೃಷ್ಟಿಯಿಂದ ಮಾಡಲೇಬೇಕು. ಮಂಡಿ, ಬ್ಯಾಕ್ ಪೇಯ್ನ್, ಜಾಯಿಂಟ್ಸ್ ಪೇಯ್ನ್, ಗೈನಕಾಲಜಿ ಇದು ನಿಮ್ಮ ಸಮಸ್ಯೆ. ಈ ಸಮಸ್ಯೆಗಳನ್ನು ಈಗಿಂದ ಯೋಗದ ಮುಖಾಂತರ
ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಯುರ್ವೇದದ ಮುಖಾಂತರ ಕೂಡ ನೀವು ಒಳ್ಳೆಯ ಒಂದು ಯೋಗವನ್ನು ನೀವು ಪಡಿಬಹುದು. ಬಹುಶಃ ನೀವು ಕೇಳಿದರೆ ಬೆಟ್ಟದ ನೆಲ್ಲಿಕಾಯಿ, ತುಳಸಿ ಇದು ಎರಡನ್ನು ಉಪಯೋಗಿಸ್ತಾ ಬನ್ನಿ. ಬಹುಶಃ ನಿಮ್ಮ ದೇಹದ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, 4 ಜನ ಗೆಳೆಯರೊಡನೆ ಅಂದರೆ ನಿಮ್ಮ ಜೊತೆಯವರೊಡನೆ ನೀವು ಮಾತಾಡಿ ನಗನಗ್ತಾ ಇದ್ದರೆ ಎಷ್ಟೋ ಒಂದು ಸುಖವನ್ನು ನೀವು ಕಾಣೋದಕ್ಕೆ ಸಾಧ್ಯ. ವೀಕ್ಷಕರೇ, ನಮಗೆ ಇನ್ನೊಂದು ಫೋಟೋ ಬಂದಿದೆ. ಅದು ಲಖನ್ ಪಾಟೀಲ್ ಅಂತ. ನಾನು ಲಖನ್ ಪಾಟೀಲ್ ಅವರು ನೋಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. 21/12/1990. ವೀಕ್ಷಕರೇ, ಒಂದು ವಿಷಯ ಮತ್ತೊಮ್ಮೆ ಹೇಳಬೇಕು, ಹೇಳ್ತಾ ಇದ್ದೀನಿ. ಹೆಸರುಗಳನ್ನು ಇಡುವಾಗ 5 ಹೆಸರಿಡಬೇಕು. ಮೊದಲನೇದು ನಕ್ಷತ್ರ ಪಾದ, ಎರಡನೇದು ನೀವು ಹರಿಸಿಕೊಂಡಿರ್ತಕ್ಕಂಥ ದೇವರು ಅಥವಾ ಮನೆ ದೇವರು, ಮೂರನೇದು ವಂಶದ ಹೆಸರು, 4 ಅಡ್ಡ ಹೆಸರು. ಈ 4 ಕೂಡ ಅವತ್ತಿಗೆ ಮಾತ್ರ, ತಿರ್ಗಾ ಅದನ್ನು ಕರಿಬಾರ್ದು. 5ನೇದು ವ್ಯವಹಾರ ನಾಮ ಆ ಮಗುವಿನ ಜಾತಕಕ್ಕೆ ಅನುಗುಣವಾಗಿ. ಪಾಪ ಲಾ ಬಂತು ಅಂತ ಲಖನ್ ಅಂತ ಇಟ್ಬಿಟ್ರು, ನಾ ಅಂದ್ರೆ ನಿತಿನ್ ಅಂತ ಇಟ್ಬಿಟ್ರು. ಎಷ್ಟು ಅನ್ಯಾಯ ಅಲ್ಲ. ಅವ್ರಿಗೇ ಗೊತ್ತಿಲ್ಲದೆ ಅವ್ರ ಜೀವನವನ್ನು ಹಾಳು ಮಾಡ್ತಾರಲ್ಲಪ್ಪ, ಎಂಥ ಅನ್ಯಾಯ. ತಂದೆ ತಾಯಿಗಳಿಗೆ ಗೊತ್ತಿಲ್ಲ ನಾವು ತಪ್ಪು ಮಾಡ್ತಿದ್ದೀವಿ ಅಂತ. ಹೋಗಲಿ, ಆ ಹೆಸರನ್ನ ಪಡೆದಿರ್ತಕ್ಕಂಥವ್ರಿಗಾದರೂ ನಾನು ಇಷ್ಟೊಂದು ಶ್ರಮ ಪಡ್ತೀನಲ್ಲ, ನಾ ಯಾಕೆ ಸಕ್ಸಸ್ ಆಗಲಿಲ್ಲ ಅನ್ನತಕ್ಕಂಥ ಒಂದು ಪ್ರಶ್ನೆ ಬರೋದಿಲ್ಲ. ಯಾರು ನಮಗೆ ಚಿತ್ರಪಟವನ್ನು ಕಳಿಸ್ತಾ ಇದ್ದೀರಾ, ನಿಜವಾಗಲೂ ನೀವು ಅದೃಷ್ಟವಂತರು. ಕಾರಣ, ಮುಂದೆ ನಿಮಗೆ ಆಗಬಹುದಾದನ್ನು ಅರಿತು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮನ್ನು ನೀವು ಸಂಪೂರ್ಣ ಸಂಪರ್ಕ ಮಾಡಿ ನಿಮ್ಮ ದೋಷ ಏನು ಅಂತ ತಿಳ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ಲಖನ್ ಪಾಟೀಲ್ ಅನ್ನೋದರಲ್ಲಿ ವಿಧಿಯ ವಿಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಎಣಿಸಲು ಸಾಧ್ಯವಾಗದ, ಊಹಿಸಲು ಆಗದ ದುರಂತಗಳಿಗೆ ಒಡೆಯ. ಅಂದರೆ ಇದು ಇವತ್ತಿಂದಲ್ಲ, ಕಳೆದ ಜನ್ಮದಿಂದ ಬಂದಿರುವಂಥ ಕರ್ಮ. ಈಗಲೂ ಅನುಭವಿಸ್ತಾ ಇದ್ದೀರಾ, ಮುಂದೇನೂ ಅನುಭವಿಸ್ತೀರಾ. ಆ ನಿಮ್ಮ ಹಳೆಯ ಪಿತೃದೋಷವನ್ನು ನೀವು ನಿವಾರಣೆ ಮಾಡಿಕೊಂಡಾಗ ಇದು ಯಾವುದೂ ತೊಂದರೆ ಬರೋದಿಲ್ಲ. ನೀವು ತುಂಬ ಬೋಲ್ಡ್, ನೀವು ತುಂಬ ಇಂಟೆಲಿಜೆಂಟ್, ನೀವು ತುಂಬ ಹಾರ್ಡ್ ವರ್ಕ್. ಆದರೆ ನೀವು ಮುಟ್ಟಿದ್ದೆಲ್ಲ ಮಣ್ಣು. ಆವಾಗೇನಾಗುತ್ತೆ, ಶ್ರಮ ಪಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಶೋಂಬೇರಿತನ ತಾನೇ ಬರುತ್ತೆ. ಯಾವ್ದಾರ ಒಂದು ಸ್ವಲ್ಪ ಯಶಸ್ಸು ಕಾಣ್ತಾ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಜೀವನ ಮುಂದೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ ಹೋಗಿ ಸಾಲ ಕೇಳಿದಾಗೆ ಮ್ಯಾನೇಜರ್ ಏನು ಹೇಳ್ತಾನೆ, 5 ಲಕ್ಷ ಕೊಡ್ತೀನಿ, ಹಿಂದಲ್ದು 200 ರೂಪಾಯಿದೆಲ್ಲ ಮೊದಲು ಕ್ಲಿಯರ್ ಮಾಡು. ಹಾಗೆ ದೇವರು ಹೇಳ್ತಾ ಇದ್ದಾನೆ, ನೀನು ತುಂಬ ಚೆನ್ನಾಗಿದೆ ಪಾಟೀಲ್, ತಲೆ ಕೆಡಿಸ್ಕೋಬೇಡ, ನೀನು ದಯವಿಟ್ಟು ಈ ದೋಷ ನಿವಾರಣೆ ಮಾಡ್ಕೊಂಬಿಡು, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ. ನೀವು ಕೂಡ ಪ್ರತಿನಿತ್ಯ ದೇವರಿಗೆ ನಮಸ್ಕಾರ ಮಾಡೋದನ್ನು ಕಲೀರಿ. ಈ ಕನಕ ಪುಷ್ಯ ರಾಗವನ್ನು ಧರಿಸಿ, ಕೆಂಪು, ಕಪ್ಪು, ನೀಲಿ ಈ 3 ವಸ್ತ್ರಗಳನ್ನು ದಯವಿಟ್ಟು ಧರಿಸಬೇಡಿ. ಲಕ್ಕನವರೇ, ನಿಮ್ಮ ಡೇಟ್ ಆಫ್ ಬರ್ತನ್ನು ನೋಡಿದಾಗ 3, 6, 9 ಇವು 3 ಕೂಡ ನಿಮಗೆ ಲಕ್ಕಿ ನಂಬರ್ಸ್. ಅಷ್ಟೇ ಅಲ್ಲ, ನಿಮಗೆ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಬರುತ್ತೆ. ನೀವು ನಾನ್ ವೆಜ್ ಯೂಸ್ ಮಾಡಬಾರ್ದು. ಈ ಲಿಕ್ಕರ್ಸ್ ಅದನ್ನು ಉಪಯೋಗಿಸಬಾರ್ದು. ಅಂದರೆ ಕುಡಿತಕ್ಕೆ ದಾಸರಾದರೆ ನಿಮ್ಮ ಈ ಜಠರದ ಭಾಗವನ್ನು ತೆಗೆಯುವಂಥ ಅವಕಾಶವೂ ಇದೆ, ಆಪರೇಷನ್ ಆಗುವಂಥ ಅವಕಾಶ ಇದೆ. ಹಾಗಾಗಿ ದಯಮಾಡಿ ನಾನ್ ವೆಜ್ ಯೂಸ್ ಮಾಡಬೇಡಿ, ಲಿಕ್ಕರ್ ಯೂಸ್ ಮಾಡಬೇಡಿ. ಆವಾಗ ನೀವು ಚೆನ್ನಾಗಿರ್ತೀರಾ, ಆರೋಗ್ಯ ನಿಮಗೆ ಮೇಂಟೈನ್ ಆಗುತ್ತೆ. ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ. ಯೋಚನೆ ಮಾಡಬೇಡಿ. ನಿಮಗೆ ಸೂಟ್ ಆಗುವಂಥ ದಿಕ್ಕು ಪಶ್ಚಿಮ ಅಥವಾ ಉತ್ತರದ ರಸ್ತೆ ಅಥವಾ ಪಶ್ಚಿಮದ ರಸ್ತೆ ನೀವು ಸೂಟ್ ಆಗುತ್ತೆ. ಮುಂದೆ ನೀವು ಕೂಡ ತಾಂತ್ರಿಕ ರಂಗದಲ್ಲಿ ಚೆನ್ನಾಗಾಗ್ತೀರಾ. ಶುಭವಾಗಲಿ. ನಮಸ್ಕಾರ. कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಶ್ಲೋಕ ಕಲಿಬೇಕು, ಮಂತ್ರ ಕಲಿಬೇಕು,
ಭಗವದ್ಗೀತೆನೂ ಬಾಯಿನಲ್ಲಿ ಕಲ್ತ್ರೆ ಏನು ತಪ್ಪಿಲ್ಲ, ಎಲ್ಲ ಕಲಿಬೇಕು. ಎಲ್ಲರಿಗೂ ಅದರಲ್ಲಿ ತುಂಬ ಆಸಕ್ತಿ ಇದೆ. ಎಲ್ಲರೂ ಏನಾದರೂ ಒಂದು ಕಲ್ತ್ಕೊಂಡೇ ಇರ್ತೀರ. ಸಹಸ್ರನಾಮ ಕಲ್ತ್ಕೊಳ್ತೀರಾ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ ನೋಡ್ತಾ ಇರ್ತೀನಿ. ಎಲ್ಲ ಆಸಕ್ತಿಯಿಂದ ಎಲ್ಲ ಗುಂಪು ಕಲಿತಾ ಇರೋದು ತುಂಬ ಖುಷಿ ಕೊಡುತ್ತೆ. ಆದರೆ ಒಂದೇ ಒಂದು ನೀವು ಗಮನಿಸಬೇಕಾಗಿರೋದು ಟ್ರಾನ್ಸ್ಫರ್ಮೇಷನ್. ನನ್ನಲ್ಲಿ ಅದು ಪರಿವರ್ತನೆಯನ್ನು ತರ್ತಾ ಇದೆಯಾ? ನಾನು ಕಲಿತಾ ಇರೋದು ದೇವರ ಹೆಸರಿನಲ್ಲಿ ಏನೇನೋ ಸಾಧನೆಗಳು ಅಂತ ಮಾಡ್ತಾ ಇದ್ದೀನಲ್ಲ ದಿನನಿತ್ಯ, ಅದು ನನ್ನಲ್ಲಿ ಪರಿವರ್ತನೆ ಬದಲಾವಣೆಯನ್ನು ತರ್ತಾ ಇದೆಯಾ? ಇದು ಬಹಳ ಮುಖ್ಯವಾದದ್ದು. ನಾವು ಇದನ್ನೆಲ್ಲ ಕಲಿತು ಸಂಪ್ರದಾಯಸ್ಥರಾಗೋದು ಬೇಕಿಲ್ಲ. ಇದನ್ನೆಲ್ಲ ಸಂಪ್ರದಾಯಕ್ಕಾಗಿ, ಅಭ್ಯಾಸಕ್ಕಾಗಿ ನಾವು ಕಲಿಬೇಕಾಗಿಲ್ಲ. ಇದೇ ನಿನ್ನೆ ನಾವು ಅಹಂಕಾರದ ನಾನಾ ಮುಖಗಳನ್ನು ನೋಡ್ತಾ ಬಂದ್ವಿ. ಮಾನವನ ಬುದ್ಧಿ ಈ ಅಹಂಕಾರವನ್ನ, ಈ ಸುಳ್ಳನ್ನ, ಈ ಫಾಲ್ಸಿಟಿ ಅಂತ ಏನು ಹೇಳ್ತೀವಿ, ಅದನ್ನ ಬಿಟ್ಟಾಗ ಹೊಸ ರೂಪ ತೆಗೆದುಕೊಳ್ಳುತ್ತೆ. ಇದು ಎಲ್ಲರಲ್ಲೂ ಆಗಬೇಕು ಅನ್ನೋದು ನನ್ನ ಆಸೆ. ನಾವೆಲ್ಲರೂ ಮಾನವರು, ನಮಗೆಲ್ಲ ಬುದ್ಧಿ ಇದೆ. ಆ ಬುದ್ಧಿ ಹೊಸ ರೂಪ ತೆಗೆದುಕೊಳ್ಬೇಕು. ಅದು ನಿಜವಾದ ದ್ವಿಜ, ಪುನರ್ಜನ್ಮ, ಮತ್ತೆ ಹುಟ್ಟಿದ ಹಾಗೆ. ನಮ್ಮ ಬುದ್ಧಿ ಅಹಂಕಾರದ ಜೊತೆಗೆ ಮೈಲಿಗೆ ಆಗಿದೆಯಲ್ಲ, ಸ್ವಲ್ಪ ಮಡಿ ಮಾಡಿದಾಗ ಪುನರ್ಜನ್ಮ ಆಗುತ್ತೆ, ಹೊಸ ರೂಪ ತೆಗೆದುಕೊಳ್ಳುತ್ತೆ ಅಹಂಕಾರ ಬಿಟ್ಟಾಗ. ನಿನ್ನೆ ಅಹಂಕಾರದ ನಾನಾ ಮುಖಗಳನ್ನು ನೋಡಿದ್ವಿ. ಅಹಂಕಾರಕ್ಕೆ ಸನ್ಯಾಸಿ ತರ ಇರಕ್ಕೆ ಬರುತ್ತೆ, ಆ ತರ ತೋರಕ್ಕೆ ಬರುತ್ತೆ, ಸಾಧು ಹಾಗೆ ಕಾಣಕ್ಕೆ ಬರುತ್ತೆ, ದೈವಿಕತೆಯನ್ನ ತೋರಿಸ್ಕೊಳ್ಳಕ್ಕೆ ಬರುತ್ತೆ, ಸತ್ಯಕ್ಕೆ ತಲೆ ಮೇಲೆ ಹೊಡೆದಂಗೆ ಇರಕ್ಕೆ ಬರುತ್ತೆ, ಸತ್ಯದ ತರಹ ಇರಕ್ಕೆ ಬರುತ್ತೆ. ಅದಕ್ಕೆ ಅದೇ ಬಹಳ ಅಪಾಯಕಾರಿ. ಅದು ಎಷ್ಟು ಮಾಯೆ ಅಂದ್ರೆ ನಾವೇ ನಮ್ಮನ್ನ ಮೋಸ ಮಾಡ್ಕೊಂಡು ಬಿಡ್ತೀವಿ, ನಾವು ನಂಬಿಡ್ತೀವಿ. ಇದಕ್ಕೆ ಮೆಸ್ಮರೈಸ್ ಅಂತ ಹೇಳ್ತಾರೆ. ನಾವು ಒಂದು ಪಾತ್ರ ತಗೊಂಡ್ರೆ ಆ ಪಾತ್ರ ಪ್ರಾರಂಭದಲ್ಲಿ ನಿನ್ನೆ ಇರಲಿಲ್ಲ, ಇವತ್ತು ಈ ಪಾತ್ರ ಇದೆ, ಆದರೆ ನಾಳೆ ಅಷ್ಟೊತ್ತಿಗೆನೆ ಆ ಪಾತ್ರ ಮಾಡ್ತಾ ಮಾಡ್ತಾ ಹೇಗೆ ಅದರಲ್ಲಿ ಮುಳುಗ್ಬಿಡ್ತೀವಿ ಅಂದ್ರೆ ಮಿಸ್ಮರೈಸ್ ಅಂತ. ಆ ಪಾತ್ರನೇ ನಾನು ಆಗ್ಬಿಡ್ತೀವಿ. ಇದೇ ಮಾಯೆ. ನಾವೇ ತುಂಬಾ ಒಳ್ಳೆಯವರು ಅಂತ ನಂಬಿಡ್ತೀವಿ, ಒಳ್ಳೆಯವ್ರ ತರ ನಾಟಕ ಮಾಡ್ತೀವಿ, ಒಂದು ಇಮೇಜ್ ಗಳಿಸ್ಕೊಳ್ತೀವಿ, ಎಲ್ಲರ ಹತ್ರನೂ ಎಲ್ಲರನ್ನೂ ನಂಬಿಸ್ತೀವಿ, ಎಲ್ಲರೂ ಒಳ್ಳೆಯವರು ಅನ್ಕೊಂಡ್ಮೇಲೆ ಅದು ಇಮೇಜ್ ಬಂದ ತಕ್ಷಣ ನಾವು ಆ ಪ್ರಾಸೆಸ್ನಲ್ಲಿ ಯಾವ ರೀತಿಯ ಪ್ರಕ್ರಿಯೆಯಲ್ಲಿ ಸಿಕ್ಕಾಕೊಳ್ತೀವಿ ಅಂದ್ರೆ ನಾನು ಒಳ್ಳೆಯವರು ನಾವು ನಂಬಿಡ್ತೀವಿ. ಈ ರೀತಿ ನಮ್ಮನ್ನ ನಾವು ಒಳ್ಳೆಯವರು ಅಂತ ನಂಬಿದಾಗ ಬಹಳ ಹಿತವಾಗಿರುತ್ತೆ. ಯಾಕೆಂದ್ರೆ ಇದು ಅಹಂಕಾರಕ್ಕೆ ಬಹಳ ಹಿತ. ಎಲ್ಲಿ ನಾವು ಅದಕ್ಕೆ ಗಮನ ಕೊಡೋದಿಲ್ಲ, ಎಲ್ಲಿ ಅದಕ್ಕೆ ಊಟ ಹಾಕೋದಿಲ್ಲ, ಎಲ್ಲಿ ಅಹಂಕಾರ ಸತ್ರು ಪರವಾಗಿಲ್ಲ, ಸತ್ಯ ಉಳಿಬೇಕು ಅಂತ ಯಾವಾಗ ನಾವು ನಿಂತ್ಕೊಳ್ತೇವೆ, ಮೈಂಡ್ ಕಂಪ್ಲೀಟ್ಲಿ ಡಿಸಪಿಯರ್ಸ್. ಎಕ್ಸಿಸ್ಟೆನ್ಸೇ ಇರಲ್ಲ. ಅದಕ್ಕೆ ಇಷ್ಟ ಇಲ್ಲ ಸಾಯೋದಕ್ಕೆ, ಮಾಯೆಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದು ಹೇಳೋದು, ಇದು ಒಂದು ಮಹಾಯುದ್ಧ. ಅಜ್ಞಾನಕ್ಕೂ ಜ್ಞಾನಕ್ಕೂ ಯುದ್ಧ ಮಹಾಭಾರತ. ನಮ್ಮಲ್ಲಿರೋ ಮಾಯೆಗೂ ಸತ್ಯಕ್ಕೂ ಯುದ್ಧ, ಸತ್ಯಕ್ಕೂ ಮಿಥ್ಯಕ್ಕೂ ಯುದ್ಧ. ಹಾಗೆ ಈ ಮಾಯೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಬಲವಾಗಿದೆ ಅಂದ್ರೆ ಸತ್ಯವನ್ನ ಮೀರಿ ಸತ್ಯಕ್ಕೂ ಸತ್ಯ ಮೋರ್ ದ್ಯಾನ್ ರಿಯಲ್ ಅಂತ, ಸತ್ಯಕ್ಕೂ ಸತ್ಯ ಆ ರೀತಿ ಆ ಮಾಯೆ ತೋರುತ್ತೆ. ಲಾಸ್ಟ್ ಟ್ರಿಕ್ ನೆನ್ನೆ ಹೇಳಿದೆ, ಇಟ್ ಪ್ಲೇಸ್ ಇಸ್ ಕ್ರಿಯೇಟ್ ಎ ಸೆನ್ಸ್ ಆಫ್ ಸೂಡೋ ಬ್ಲಿಸ್. ಸುಳ್ಳು ನೆಮ್ಮದಿ, ಸುಳ್ಳು ಶಾಂತಿ, ಇದನ್ನೆಲ್ಲನೂ ಕೊಡುತ್ತೆ. ನಾ ಇದು ಮಾಡಿದ್ರೆ ಖುಷಿ ಆಗುತ್ತೆ, ಅದು ಮಾಡಿದ್ರೆ ಖುಷಿ. ಈ ಖುಷಿಗಳೆಲ್ಲ, ಈ ಸಂತೋಷಗಳೆಲ್ಲವೂ ಕೂಡ, ಸುಖಗಳೆಲ್ಲ ಈ ವ್ಯಕ್ತಿ ವಿಷಯಗಳಿಂದ ಬರ್ತಾ ಇರೋದು ಟೆಂಪ್ರರಿ. ಎಲ್ಲ ಕೊಡುತ್ತೆ ಸುಖ ಎಲ್ಲ, ನಮ್ಗೆ ಇದು ನಿಜ ಏನೋ ಅಂತ ಅನ್ನಿಸ್ಬಿಟ್ಟೆ ಕ್ರಿಯೇಟ್ ಮಾಡುತ್ತೆ. ಆದರೆ ಸ್ವಲ್ಪ ವಿವೇಕದಲ್ಲಿ ನಾವು ಗಮನಿಸ್ತಾ ಬಂದಾಗ, ಇದರ ಆಟಗಳೆಲ್ಲ ಗೊತ್ತಾದಾಗ, ಇದನ್ನ ಆಟ ಗೊತ್ತಾಗೋದೇ ಎಲ್ಲ ಬಾಗಿಲುಗಳನ್ನು ಹಾಕಿದಾಗ. ದಟ್ ಈಸ್ ರಿಯಲ್ ಲಿಬರೇಷನ್. ಲಿಬರೇಷನ್, ಮುಕ್ತಿ ಈಸ್ ಫ್ರಮ್ ಅಹಂಕಾರ, ಫ್ರಮ್ ಫಾಲ್ಸಿಟಿ. ಎಲ್ಲ ಈ ಅಹಂಕಾರವು ಎಲ್ಲೆಲ್ಲಿಂದ ಬರ್ತಾ ಇದೆ, ಆ ಬಾಗಿಲುಗಳೆಲ್ಲ, ಇದರ ಆಟ ಎಲ್ಲ ತಿಳ್ಕೊಂಡು ಬಾಗಿಲು ಮುಚ್ಚೋದಿದೆಯಲ್ಲ, ಇದು ನಿಜವಾದ ಜಾಣತನ. ಆಗ ನಮಗೆ ಒಂದು ಸ್ವಾತಂತ್ರ್ಯ ಬರುತ್ತಲ್ಲ, ಇದನ್ನ ವಿವೇಕ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಇದು ಅಹಂಕಾರದಿಂದ ಸಿಗುವ ಐಸೋಲೇಷನ್ ಸ್ವಾತಂತ್ರ್ಯ ಅಲ್ಲ. ನಮ್ಮ ಅಹಂಕಾರಕ್ಕೆ ನಾವು ಅಟೆನ್ಷನ್ ಕೊಡೋದೇ ಆಹಾರ. ನಾವು ಯಾವಾಗ ಉದಾಸೀನ ಮಾಡ್ತೇವೆ, ನನಗೂ ಅಹಂಕಾರಕ್ಕೂ ಅಂದ್ರೆ ನನಗೂ ನನ್ನ ಪಾತ್ರಕ್ಕೂ ಯಾವಾಗ ಒಂದು ಡಿಸ್ಟೆನ್ಸ್ ಬರಕ್ಕೆ ಶುರು ಆಗುತ್ತೆ, ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತೆ. ಯು ಬಿಕಮ್ ಸ್ಟ್ರಾಂಗ್, ಯುವರ್ ಅಹಂಕಾರ ಬಿಕಮ್ಸ್ ವೀಕ್. ಇದು ನಿಜವಾದ ಯುದ್ಧದಲ್ಲಿ ಆಗಬೇಕಾಗಿರೋದು. ನಾವು ಹೇಳ್ತಾ ಇರ್ತೀವಿ ಅಹಂಕಾರದಲ್ಲಿ, ನಾನು ಯಾರ ಕೈಲೂ ಮಾಡಿಸ್ಕೊಳ್ಳೋದಿಲ್ಲ ಅಂತ. ಇದು ಒಂದು ರೀತಿಯ ಅಹಂಕಾರ. ನಿಮ್ಮ ಬೇಕುಗಳೆಲ್ಲ ಹೆಂಗೆ ಅಹಂಕಾರವೋ, ನಾನು ಇದನ್ನು ಬೇಡ 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 ಅಂತ ಮಾಡೋದು ಕೂಡ ಅಹಂಕಾರವೇ.
ಅಹಂಕಾರದ ಒಂದು ಸ್ವಾಭಿಮಾನ ಅಂತೀವಲ್ಲ, ಅದು ಕೂಡ ಅಹಂಕಾರನೇ. ಎಲ್ಲರಿಗೂ ಮಾಡೋದು ನಾನು, ಯಾರ ಥರನೂ ಮಾಡಿಸ್ಕೊಳ್ಳಿಲ್ಲ, ಯಾರ ಹಂಗಲ್ಲೂ ನಾನು ಇರೋದಿಲ್ಲ, ಎಲ್ಲರಿಗೂ ನಾ ಮಾಡ್ತೀನಿ, ಎಲ್ಲರೂ ನನ್ನ ಹಂಗಲ್ಲಿ ಇರಬೇಕು ಅಂತ ಇಂಡೈರೆಕ್ಟ್ ಆಗಿ. ಇವೆಲ್ಲವೂ ಕೂಡ ಒಳ್ಳೆತನ ಅಂತ ಕರೆದಿದ್ದೀವಿ. ಈ ಒಳ್ಳೆತನಗಳೆಲ್ಲ ಅಹಂಕಾರದ ಒಂದು ಮುಖ. ಕೆಟ್ಟತನ ಇನ್ನೊಂದು ಮುಖ. ಒಳ್ಳೆಯದು ಕೆಟ್ಟದ್ದು ಎರಡೂ ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದೆ. ಸತ್ಯ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಸತ್ಯ ಇದೆರಡಕ್ಕೂ ಮೀರಿದ್ದು. ಸತ್ಯ ಅಹಂಕಾರಕ್ಕೆ ಗೊತ್ತಿಲ್ಲ. ನಾನು ನಿನ್ನೆ ನಿಮ್ಗೆ ಹೇಳ್ದಂಗೆನೆ, ಒಂದ್ಸತಿ ನಮಗೆ ಗೊತ್ತಾದಾಗ ನಾವೊಂದು ಜಂಪ್ ತಗೋಬೇಕಾಗತ್ತೆ, ಅಹಂಕಾರನ ಬಿಡ್ಬೇಕಾಗತ್ತೆ. ನಮಗ್ ಗೊತ್ತಾಗತ್ತೆ ಇದರಿಂದ ಪ್ರಯೋಜನ ಇಲ್ಲ, ಈ ಪಾತ್ರದಿಂದ ಕಳಚ್ಕೋಬೇಕಾಗತ್ತೆ. ಅವಾಗೆಲ್ಲಾನು ಕೂಡ ಆ ಪಾತ್ರ ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಅದು ತಾನು ಬದುಕೋಬೇಕು ಅಂತ ಯಾವುದೋ ರೀತಿಯಲ್ಲಿ ಎಕ್ಸಿಸ್ಟೆನ್ಸ್ ಬೇಕದಕ್ಕೆ. ಆವಾಗ ನಮ್ಮ ಮನಸ್ಸೇ ನಮಗೆ ಹೇಳುತ್ತೆ, ಇದು ಹುಚ್ಚುತನ, ಇದು ಮಾಡಬೇಡ ನೀನು ಅಂತ. ಅದಕ್ಕೆ ನೆನ್ನೆ ಹೇಳಿದೆ, ಈ ಥರ ಒಳ್ಳೆ ಹುಚ್ಚು ಹಿಡಿದವರಿಂದಾನೇ ಅಧ್ಯಾತ್ಮ ಉಳಿತಾ ಇರೋದು ಅಂತ. ಈ ವಿವೇಕ ಸ್ವಾತಂತ್ರ್ಯ ಅಂತ ಏನು ಹೇಳಿದೆ ನಾನು, ಅಹಂಕಾರದಿಂದ ಬಿಡುಗಡೆ ಆಗೋದನ್ನ, ಇಟ್ಸ್ ಅನ್ ಇಂಡಿವಿಜುವಲ್ ಫ್ರೀಡಮ್ ಅಂತ ಏನು ಹೇಳ್ತೀವಿ, ಇಟ್ಸ್ ಎ ಸೆಲ್ಫ್ ಇಂಡಿಪೆಂಡೆನ್ಸ್ ಅಂತ. ಇದು ಒಂದು ಶುಭ ಅವಕಾಶ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಶುಭ ಅವಕಾಶ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತ್ರಿಗುಣ ಸ್ಪರ್ಶವಿಲ್ಲದೆ ಮಾಡಿದ ಕರ್ಮವೆಲ್ಲವೂ ಕೂಡ ನಿನಗೆ ಯಾವ ಬಂಧನವನ್ನೂ ಕೂಡ ತರೋದಿಲ್ಲ. ತ್ರಿಗುಣ ಸ್ಪರ್ಶವಿಲ್ಲದೆ ಮಾಡೋದು, ತ್ರಿಗುಣಗಳೆಲ್ಲ ಇರೋದು ಈ ನಮ್ಮ ಹೊರ ಮನಸ್ಸಿಗೆ ಕೂಡ. ಅದನ್ನ ನಮಗೆ ಗೊತ್ತಾಗತ್ತೆ. ಹೊರ ಮನಸ್ಸು ಅಂದ್ರೇನೆ ಹೊರಮುಖವಾದ ಬುದ್ಧಿ. ತ್ರಿಗುಣ ಸ್ಪರ್ಶವಿಲ್ಲದೆ ನೀನು ಕರ್ಮ ಮಾಡು, ನಿನಗೆ ಯಾವ ಬಂಧನವನ್ನು ಅದು ಕೊಡೋದಿಲ್ಲ. ಈ ರೀತಿ ತ್ರಿಗುಣಾತೀತಕ್ಕೆ ಕರೆದುಕೊಂಡು ಹೋಗುವ ಕರ್ಮ ಯಾವ್ದಿದೆ, ಯಾವ ಬಂಧನವನ್ನು ತರೋದಿಲ್ಲ. ನಮ್ಮಲ್ಲಿ ಸತ್ವ ರಜಸ್ ತಮಸ್ಸಿದೆ. ಸತ್ವಕ್ಕೆ ಹೋಗ್ತಾ ಹೋಗ್ತಾ ರಜಸ್ಸು ತಮಸ್ಸು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅಲ್ಲಿಂದನೇ ಸತ್ವ ಉಂಟಾಗೋದು. ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಆಮೇಲೆ ಆ ಸತ್ವ ಪ್ರಧಾನವಾಗುತ್ತೆ. ಕರ್ಮ ಯಾವ ಬಂಧನವನ್ನು ತರೋದಿಲ್ಲ ನೀನು ತ್ರಿಗುಣಾತೀತನಾಗಿದ್ರೆ. ಇದರಿಂದ ಲೋಕ ಸಹಾಯ ಖಂಡಿತ ಆಗುತ್ತೆ. ನೀನು ಲೋಕ ಕಲ್ಯಾಣ ಮಾಡಬೇಕು, ಲೋಕಕ್ಕೆ ಒಳ್ಳೇದು ಮಾಡಬೇಕು, ನಾನು ಇಂಥದೆಲ್ಲನೂ ಚಾರಿಟಿ ಸರ್ವಿಸ್ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ನಾನು ಈ ಆದರ್ಶ ಇಟ್ಕೊಳ್ಬೇಕು, ಈ ಇದೆಲ್ಲ ಏನೂ ಬೇಕಾಗೋದೇ ಇಲ್ಲ. ಯಾವಾಗ ನೀನು ನಿನ್ನ ಒಂದು ಅಹಂಕಾರದಿಂದ ಬಿಡುಗಡೆ ಮಾಡ್ಕೊಳ್ತೀಯ, ಕರ್ಮ ಬಂಧನದಿಂದ ನೀನು ಮುಕ್ತಿ ಆಗ್ತೀಯ, ಲೋಕ ಸಹಾಯ ಸಹಜ. ನೀನು ಅದಕ್ಕಾಗಿ ಏನು ಮಾಡಲೇಬೇಕಾಗಿಲ್ಲ. ವೇದ ಶಾಸ್ತ್ರದಲ್ಲಿ ಯಾವ ಕರ್ಮವನ್ನ ವಿಧಿಸಿದ್ದಾರೆ, ಧರ್ಮ ಕಾರ್ಯಗಳು ಇದೆಲ್ಲ ಇಂಥ ಫಲಗಳನ್ನ ಕೊಡುತ್ತೆ ಅಂತ ಏನೇನು ವಿಧಿಸಿದ್ದಾರೆ ಅದೆಲ್ಲ ಹೇಳ್ತಾರೆ. ನಿನಗೆ ಸೌಭಾಗ್ಯ ಸಿಗುತ್ತೆ, ನಿನಗೆ ಸ್ವರ್ಗ ಸಿಗುತ್ತೆ. ಈ ಕಾಮನೆಗಳನ್ನೆಲ್ಲ ನಿನಗೆ ಇಟ್ಕೊಂಡು ನೀನು ಈ ಒಂಥ ಒಳ್ಳೆ ಕೆಲಸಗಳನ್ನ ಮಾಡು, ಹವನ ಮಾಡು, ಯಜ್ಞ ಮಾಡು, ಇವೆಲ್ಲವೂ ಕೂಡ ಧರ್ಮದ ಕೆಲಸ, ನಿನಗೆ ಎಲ್ಲವೂ ಕೂಡ ಸಿಗತ್ತೆ. ಆದರೆ ಎಲ್ಲ ಸರಿ, ಆದರೆ ನೀನು ಮಾಡುವಾಗ ಅದ್ಯಾವುದು ಫಲಾಪೇಕ್ಷೆ ಇಲ್ಲದೆ ಇದೇ ಕೆಲಸಗಳನ್ನ ಮಾಡು. ಅದರಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ, ಇದು ಮಾಡಿದಾಗ ನಿನಗೆ ಜ್ಞಾನ ಸಂಪಾದನೆ ಆಗುತ್ತೆ, ಇದು ಮಾಡಿದಾಗ ನಿನಗೆ ಸ್ವರ್ಗ ಸಿಗುತ್ತೆ, ಇದು ಮಾಡಿದಾಗ ನಿನಗೆ ಸೌಭಾಗ್ಯ ಸಿಗುತ್ತೆ, ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗತ್ವೆ, ಎಲ್ಲ ಇದೆ. ಆದರೆ ಸರಿ ಅದಿರಲಿ, ಆದರೆ ನೀನು ಮಾಡುವಾಗ, ನೀನು ಕರ್ತೃವಾಗಿ ಇದನ್ನು ನೀನು ಮಾಡುವಾಗ ಫಲ ಅಫಲ ಅಪೇಕ್ಷೆ ಇಲ್ಲದೆ ಮಾಡು. ಅದು ನಿನ್ನನ್ನು ಅಧಿಧರ್ಮಕ್ಕೆ ಕರ್ಕೊಂಡು ಹೋಗುತ್ತೆ. ಕಾಮ್ಯ ಕರ್ಮಗಳ ಮೂಲಕ ಜೀವ ಶುದ್ಧಿ ಆಗಬೇಕು. ದೇಹದಿಂದ ಏನು ಮಾಡ್ತೀಯ, ಪ್ರತಿಯೊಂದು ಕರ್ಮಗಳು ಮಾಡುವಾಗ ಗಮನಿಸು. ಮನಸ್ಸಿನಿಂದ ನಿನ್ನ ಭಾವನೆಗಳನ್ನು ಶೋಧಿಸ್ಕೊ, ನಿನ್ನ ಬುದ್ಧಿಯನ್ನು ಸರಿಯಾಗಿ ಶೋಧಿಸ್ಕೊ. ದೇಹ ಯಾವಾಗಲೂ ಕೂಡ ಮಾಡುವಾಗ ಆ ಹೊಂದಾಣಿಕೆ ಇರಬೇಕು. ಯೋಗದಲ್ಲಿ ಮಾಡು. ಹೀಗೆ ಮಾಡುವಾಗ ನೀನು ಆರಿಸಿ ತೆಗಿಬೇಕು. ಇದು ಅಹಂಕಾರದಿಂದ ಬಂದದ್ದೆಲ್ಲ ನಿನಗೆ ಗೊತ್ತಾಗತ್ತೆ, ಅದನ್ನು ಆರಿಸಿ ಪಕ್ಕಕ್ಕೆ ಹಾಕು. ಇವೆಲ್ಲ ಜೀವಕ್ಕೆ ಶುದ್ಧಿ ಆಗುತ್ತೆ. ಇದನ್ನೆಲ್ಲ ನೀನೇನೆ, ಬೇರೆಯವರು ಪರಿಗಣಿಸೋದಿರಲಿ, ನೀನು ಮಾಡಿದ ಕೆಲಸನ ನಿನಗೆ ಅದು ಬೇಸರ ಆಗಬೇಕು. ಇಟ್ ಲುಕ್ಸ್ ಅಬ್ಸರ್ಡ್. ನೀನು ಮಾಡಿದ್ದನ್ನ ಅಯ್ಯೋ ಈ ಥರ ಮಾಡಿದ್ನಲ್ಲ ಅಂತ ಈ ಒಂದು ಅರಿವು ಉಂಟಾದರೆ, ಆ ರಿಯಲೈಸೇಷನ್ ಬಂದರೆ ಸಾಕು. ನೀನು ನಿಷ್ಕ್ರೈಗುಣ್ಯನಾಗು ಅರ್ಜುನ. ನಿನ್ನ ಮನಸ್ಸು ಎಂದೂ ಮೋಹವನ್ನ, ಈ ವ್ಯಾಕುಲತೆಯನ್ನ ನೀನು ಬಿಟ್ಟುಬಿಡು. ಯಾವಾಗ ನಿನ್ನ ಮನಸ್ಸು ಮೋಹವನ್ನ ಬಿಡುತ್ತೋ, ಈ ವ್ಯಾಕುಲವನ್ನ ದಾಟುತ್ತೋ, ಆಗ ನಿನಗೆ ಉಪದೇಶ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ಉಪದೇಶ ಬೇಕು. ಅಲ್ಲಿಗೆ ನನ್ನ ಉಪದೇಶ ನಿನಗೆ ಮುಗಿಯುತ್ತೆ ಅಂತ. ಆ ಉಪದೇಶ ಕೂಡ ಅದಕ್ಕೆ ಔಟರ್ ಗುರು ಎಲ್ಲಿವರೆಗೂ, ನಿನ್ನನ್ನು ಒಳಗಡೆ ಕರ್ಕೊಂಡು ಹೋಗೋವರೆಗೂ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಗುರುವಿನ ಸಹಾಯ ಬೇಕಾಗೋದಿಲ್ಲ, ನಿನಗೆ ಗೊತ್ತಾಗೋಗುತ್ತೆ. ಹಾಗೆ ಉಪದೇಶ ಅಂದರೆ ಹೊರಗಡೆಯಿಂದ ನೀನು ಕೊಡೋದು ಕೂಡಿಸ್ಕೊಂಡು. ಈ ಉಪದೇಶ ನಿಂಗೆ ಎಲ್ಲಿವರೆಗೂ ಬೇಕು,
ನೀನು ಎಲ್ಲಿವರೆಗೂ ಆ ಮೋಹ ಇರುತ್ತೆ ಅಲ್ಲಿವರೆಗೂ ಬೇಕು. ನಿನ್ನ ಮನಸ್ಸು ಎಂದು ಮೋಹವನ್ನ, ಆ ವ್ಯಾಕುಲತೆಯನ್ನ ದಾಟುತ್ತೋ ಅಲ್ಲಿ ಆಗ ಉಪದೇಶದ ಅವಶ್ಯಕತೆ ಮುಗಿದೋಗುತ್ತೆ ಅಂತ. ಎಷ್ಟು ಚೆನ್ನಾಗಿ ಉಪದೇಶನೂ ಕೂಡ ಯಾವಾಗಲೂ ಅಲ್ಲ, ಆ ಉಪದೇಶ ಒಂದು ಹಂತದವರೆಗೆ ಮಾತ್ರ ವರ್ಕ್ ಆಗೋದು. ಆಮೇಲಿಂದ ನೀನು ನೋಡ್ಕೊಳ್ಬೇಕಾಗತ್ತೆ, ಒಳಗಡೆ ಹೋಗು, ನೀನು ಗೊತ್ತಾಗತ್ತೆ ಅಂತ. ಹಾಗೆ ನಮಗೂ ಕೂಡ ನೋಡ್ಕೋಬೇಕು. ಉಪದೇಶ ಭಗವದ್ಗೀತೆದು ಈ ರೀತಿ ಕೇಳ್ತಾ ಇದ್ದೀರಾ, ಆದರೆ ಮುಗಿಯಕ್ಕೆ ಪ್ರಾರಂಭ ಆಗಬೇಕಲ್ಲ. ಯಾವುದೇ ಒಂದು ಪ್ರಯಾಣ ಮುಗಿಯೋ ಯೋಚನೆ ಮಾಡ್ತೀವಿ, ನಾವು ಪ್ರಾರಂಭನೇ ಮಾಡಿರಲ್ಲ. ಮೊದಲು ಪ್ರಾರಂಭ ಆಗಿದೆಯಾ ಅಂತ. ಪ್ರಾರಂಭ ಇಲ್ಲದೆ ಮುಗಿವೆಲ್ಲಿ? ನೀವು ಪ್ರಾರಂಭ ಮಾಡಿಲ್ಲದೆ ಇದ್ರೆ ಈ ಕ್ಷಣದಿಂದ ಪ್ರಾರಂಭ ಮಾಡಿ. ನೌ ಆರ್ ನೆವರ್. ಎಲ್ಲ ತತ್ವಭರಿತವಾದ ಜ್ಞಾನ ತುಂಬಿದಂತಹ ಉಪದೇಶಗಳೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಚಿಕಿತ್ಸೆ, ಒಂದು ಪಥ್ಯ. ಎಲ್ಲವೂ ಕೂಡ ನಮ್ಮ ಕಾಮನೆಗಳನ್ನ, ವ್ಯಾಮೋಹವನ್ನ ಕಳೆಯೋದಕ್ಕೆ ಈ ಉಪದೇಶಗಳೆಲ್ಲ ಇದೆ. ಅದರಿಂದ ಅವರು ಹೇಳಿದ ಮಾತುಗಳಿದೆಯಲ್ಲ, ಹೇಳಿಕೆ ಮಾತು ಅಂತಾರಲ್ಲ, ಅದು ಬಹಳ ಅಪಾಯ. ಅದು ಉಪದೇಶ ಅಲ್ಲ. ಕೆಲವರು ಹೇಳ್ತಾರೆ ನಾನು ಉಪದೇಶ ಕೊಡ್ತೀನಿ ತಗೋ, ಅವೆಲ್ಲ ತಗೊಳ್ಬೇಡಿ, ಅದರಲ್ಲಿ ತತ್ವ ಸಾರ ಇರೋದಿಲ್ಲ. ಅದು ನಿಜವಾದ ಅಪಾಯ. ಹಲವಾರು ತರ ಮನಸ್ಸನ್ನ ಅದು ಕಲ್ಕತ್ತೆ, ಅದು ಚದುರಿಸತ್ತೆ ಮನಸ್ಸನ್ನ. ಅದ್ಯಾವುದಕ್ಕೂ ನೀನು ಕಿವಿ ಗೊಡಬೇಡ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದ್ರೆ ಸ್ವಂತ ಬುದ್ಧಿಯಿಂದ ಯೋಚಿಸು. ಆ ಉಪದೇಶ ಅಂದ್ರೆ ಹತ್ತಿರದಿಂದ ಬಂದ ಆದೇಶ, ಒಳಗಿಂದ ಆದೇಶ ಬರುತ್ತೆ, ಅದನ್ನ ಮಾತ್ರ ನಂಬು. ನಾನು ನಿನ್ನ ಒಳಗಿಂದ ಹೇಳ್ತಾ ಇದ್ದೀನಿ ಅಂತ. ಅದರಿಂದ ಬೇರೆಯವ್ರನ್ನೆಲ್ಲ ಕೂತ್ಕೊಂಡು ನಾನೇನ್ ಮಾಡ್ಲಿ ಉಪದೇಶ ಕೊಡಿ ಅಂತ ಕೇಳೋ ಬದಲು, ಏನಾದ್ರೂ ನಿಮಗೆ ದ್ವಂದ್ವ ಬಂದ್ರೆ, ಏನಾದ್ರೂ ಮನಸ್ಸಿನಲ್ಲಿ ನಿಮಗೆ ವ್ಯಾಮೋಹದಿಂದ ಒಂದ್ ರೀತಿ ಖಿನ್ನತೆ ಉಂಟಾದ್ರೆ, ಏಕಾಂತವಾಗಿ ಕೂತ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಒಳಗಿಂದ ಪರಮಾತ್ಮ ಖಂಡಿತವಾಗ್ಲೂ ನಿರ್ದೇಶನ ಕೊಡ್ತಾನೆ. ಸ್ವಂತ ಬುದ್ಧಿಯಿಂದ ಯೋಚಿಸು. ಅಂದ್ರೆ ಅಹಂಕಾರ ಅವರವರ ಅಹಂಕಾರವನ್ನ ಕೆರಳಿಸುತ್ತೆ. ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡು ಅಂದ್ರೆ ಏನು? ಅಹಂಕಾರದಿಂದ ಯೋಚನೆ ಮಾಡು ಅಂತಲ್ಲ. ಸ್ವಂತ ಬುದ್ಧಿ ಅಂದ್ರೆ ಅಹಂಕಾರದಿಂದ ಬಿಡುಗಡೆ ಆದ ಬುದ್ಧಿ, ಅದು ನಿಜವಾದ ಸ್ವಂತದ್ದು. ಅಹಂಕಾರದ್ದಾದ್ರೆ ಅದು ಎರವಲು. ಯಾಕೆಂದ್ರೆ ಅವ್ರಿವ್ರು ಕೇಳಿದ್ರಿಂದಾನೇ, ಅವ್ರಿವ್ರು ಕೊಟ್ಟಿದ್ರಿಂದಾನೇ ನಿನಗೆ ಆ ಪಾತ್ರ ಬಂದಿರೋದು. ಹೀಗೆ ಅಹಂಕಾರದಿಂದ ನೀನ್ ಮಾತಾಡುವಾಗ ಅಹಂಕಾರ ಮಾತನ್ನ ಕೇಳ್ತೀಯ, ಅದು ಬಹಳ ಹಿತವಾಗಿರುತ್ತೆ. ಅಲ್ಲಿ ನನ್ನ ಅಭಿಪ್ರಾಯ ಅನ್ನೋದಿರುತ್ತೆ. ಇನ್ಮೇಲಿಂದ ನನ್ನ ಅಭಿಪ್ರಾಯ ಅನ್ಬೇಡ, ಬೇರೆಯವರ ಅಭಿಪ್ರಾಯಗಳನ್ನ ಕೇಳೋದಕ್ಕೆ ಹೋಗ್ಬೇಡ. ಇದು ಯೂಶಲಿ ನಾರ್ಮಲ್ ಅಂತೆ, ಸಾಮಾನ್ಯ ಮನುಷ್ಯರೆಲ್ಲ ಹೀಗೇನೇನೆ, ಗುಂಪಿನಲ್ಲಿ ಗೋವಿಂದ ಅಂತ. ಗುಂಪಿನ ಮಾತೆ ನಮ್ಮ ಮಾತು, ನಮ್ದೇನಿದೆ ರೀ, ಎಲ್ಲ ಅವ್ರೇನ್ ಹೇಳ್ತಾರೋ ಕೇಳ್ರಿ, ಎಲ್ಲರೂ ಏನ್ ಹೇಳ್ತಾರೋ ಅದು ನಂದು ಅಂತ. ಅಂದ್ರೆ ಇಲ್ಲಿ ಸ್ವಂತ ಅಭಿಪ್ರಾಯ ಇಲ್ಲ. ನೋಡಿ, ಭಗವದ್ಗೀತೆನಲ್ಲಿ ನಾವು ನೋಡ್ಬೇಕಾಗಿರೋದು, ಅರ್ಜುನ ವಾಂಟ್ಸ್ ಟು ಬಿಕಮ್ ಎ ಕ್ಯಾರೆಕ್ಟರ್ ಪರ್ಸನಾಲಿಟಿ. ಆದರೆ ಕೃಷ್ಣ ಅವನನ್ನ ಆಕ್ಟರ್ ಅನ್ನಾಗಿ ಮಾಡ್ತಾ ಇದ್ದಾನೆ. ಇಲ್ಲಿ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ, ಆಕ್ಟರ್. ನೀನು ಕ್ಯಾರೆಕ್ಟರ್ ಕೃಷ್ಣನೇ, ನಮ್ಮೊಳಗೆಲ್ಲರೊಳಗೂ ಇರುವ ಕ್ಯಾರೆಕ್ಟರ್ ಕೃಷ್ಣನೇ. ಆದ್ರೆ ನಾವು ಬರೀ ಆಕ್ಟರ್ ಆಗಬೇಕು. ಆ ಒಳ್ಳೆ ಆಕ್ಟರ್ನ ತಯಾರು ಮಾಡ್ತಾ ಇದ್ದಾನೆ ಅರ್ಜುನ. ಹಾಗೆ ನಮ್ಮನ್ನು ಅದನ್ನು ಓದುವಾಗ ನಮ್ಮಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ನಮಗ್ ಗೊತ್ತಾಗತ್ತೆ. ಗುಂಪಿನಲ್ಲಿ ಒಂದು ಅಭಿಪ್ರಾಯ ತಗೊಂಡು ಹೀಗೆ ನಾವು ಎಲ್ಲರೂ ಮಾಡಿದ್ದೆ ನಾವು ಮಾಡ್ತೀನಿ ಅಂತ, ಕಲೆಕ್ಟಿವ್ ಮೆಂಟಾಲಿಟಿ ಅಂತ, ಇದನ್ನ ಕಲೆಕ್ಟಿವ್ ಸೈಕಾಲಜಿ ಅಂತಾರೆ. ಇದು ಇಂಡಿವಿಜುವಲ್ ಫ್ರೀಡಮ್ ಇಂದ ಬಂದಿರೋಲ್ಲ. ಇದಕ್ಕೆ ಈ ಪರಿವರ್ತನೆನೇ ಇವಾಗ ಆಗ್ಬೇಕಾಗಿರೋದು. ಎಲ್ಲರೂ ಏನ್ ಹೇಳ್ತಾರೋ ಅದಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆ, ಚಿಂತನೆ ಮಾಡೋದು ಇದೇ ಶಕ್ತಿ. ಅದು ಅಹಂಕಾರದಿಂದ ಅಲ್ಲ. ಅಹಂಕಾರ ಬಿಟ್ಟಾಗ ಕೃಷ್ಣನೇ ಮಾಡೋದು, ಎಲ್ಲರ ಪರವಾಗಿ ಯೋಚನೆ ಮಾಡೋದು. ಎಲ್ಲರ ಮಾತೆ ನನ್ನ ಮಾತು, ಗುಂಪಿನ ಮಾತೆ ನನ್ನ ಮಾತು ಅಂತ ಅನ್ನೋದಲ್ಲ. ನೀವು ಸ್ವಂತವಾಗಿ ಅಭಿಪ್ರಾಯವನ್ನ ಕೊಡಬಹುದು, ಆಲೋಚನೆ ಮಾಡಬಹುದು. ಇಲ್ಲಿ ಕೂಡ ವಿವೇಕ ಹೇಳುತ್ತೆ, ಆ ಸ್ವಂತವಾಗಿ ಆಲೋಚನೆ ಮಾಡ್ಬೇಕಾದ್ರೂ ಕೂಡ ನೀವು ನನ್ನ ಅಭಿಪ್ರಾಯ ಅಂತ ಹೇಳಿದಾಗ, ಅವ್ರ ಅಭಿಪ್ರಾಯ ಅವರು ಹೇಳಿದಾಗ ಕಾನ್ಫ್ಲಿಕ್ಟ್ ಆಗುತ್ತೆ. ಇಲ್ಲಿ ನನ್ನ ಅಭಿಪ್ರಾಯ ಅಂದಾಗ ನಿಮ್ಮ ಅಭಿಪ್ರಾಯ ಅಲ್ಲ, ಕೃಷ್ಣನ ಅಭಿಪ್ರಾಯ, ಪರಮಾತ್ಮನ ಅಭಿಪ್ರಾಯ ಇದೆ. ಅಲ್ಲಿ ಅಹಂಕಾರದಿಂದ ನನ್ನ ಅಭಿಪ್ರಾಯ ಅಂತ ಇಲ್ಲ. ಅರ್ಜುನನಿಗೆ ಕೃಷ್ಣ ಹೇಳುವಾಗ್ಲೂ ಕೂಡ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಆ ನಾನು ಅನ್ನೋದು ಇಟ್ ಈಸ್ ಮ್ಯಾಗ್ನಾನಿಮಿಟಿ, ಎಲ್ಲವೂ ಅಂತ. ಅದರಿಂದ ಅಷ್ಟು ಅಥೆಂಟಿಕ್ ಆಗಿ ಅವನು ಹೇಳ್ದ, ನಾನ್ ಮಾಡ್ತೀನಿ ಯುದ್ಧನ ಅಂತ. ಅರ್ಜುನ ಕೇಳಿದಾಗ ಯುದ್ಧ ಯಾರು ಮಾಡ್ತಾರೆ ಅಂದ್ರೆ ನಾನು ಅನ್ನೋದಿದೆಯಲ್ಲ, ಅದು ಬ್ರಹ್ಮಾಸ್ಮಿ, ಅದು ಅಹಂ ಬ್ರಹ್ಮಾಸ್ಮಿ. ಇಲ್ಲಿ ನಾವು ಗುಂಪಿನಲ್ಲಿ ಎಲ್ಲ ಏನ್ ಹೇಳ್ತಾರೆ ಅದೇನೆ ಹೇಳ್ಕೊಂಡು ಹೋಗಿ ಅಂತ ಆ ಥರ ಅಲ್ಲ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಫ್ರೀಡಮ್ ಇದೆ, ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡೋ ಶಕ್ತಿ ಇದೆ. ಅವರು ಆ ಇಂಡಿವಿಜುವಲ್ ಫ್ರೀಡಮ್ ಇಂದ ಮಾತಾಡಿದಾಗ ಅಹಂಕಾರ ಮಾತಾಡ್ತಿರಲ್ಲ,
ನನ್ನ ಒಪಿನಿಯನ್ ಅಂತ ನಾವು ಸಿಕ್ಕಾಕೊಂಡಾಗ ಬೇರೆಯವ್ರ ಒಪಿನಿಯನ್ನ ನಾವು ಒಪ್ಪೋದಿಲ್ಲ. ಆದರೆ ಒಳಗಿಂದ ಬಂದ ಒಪಿನಿಯನ್ ಏನಾಗುತ್ತೆ, ಎಲ್ಲರಿಗೂ ಕೂಡ ಎಲ್ಲರಿಗೂ ಅದರೊಳಗೆ ಅವರೊಳಗೆ ಕೂಡ ಅದೇ ಒಪಿನಿಯನ್ ರಿಫ್ಲೆಕ್ಟ್ ಆಗುತ್ತೆ. ವೆನ್ ಯು ಆರ್ ಕಂಪ್ಲೀಟ್ಲಿ ವೆನ್ ಯು ಸ್ಪೀಕ್ ಫ್ರಮ್ ಇನ್ಸೈಡ್, ಅದು ರಿಫ್ಲೆಕ್ಟ್ ಆಗುತ್ತೆ, ಇಕೋ ಆಗುತ್ತೆ ಎಲ್ಲರಲ್ಲೂ ಕೂಡ. ಯಾಕೆಂದ್ರೆ ಅವರೆಲ್ಲರಲ್ಲೂ ಪರಮಾತ್ಮನೇ ಇದ್ದಾನೆ. ಸತ್ಯ ಒಳಗಿಂದ ಬಂದಾಗ ಎಲ್ಲರೂ ಒಪ್ಪಲೇಬೇಕದನ್ನು. ಆ ಸತ್ಯಕ್ಕೆ ಯಾರು ಅಡ್ಡ ಹೇಳಕ್ ಸಾಧ್ಯವೇ ಇಲ್ಲ. ಆ ಥರ ಒಳಗಿಂದ ಬರುತ್ತಲ್ಲ, ಅದು ಇಂಡಿವಿಜುವಲ್ ಒಪಿನಿಯನ್. ಅದು ಫ್ರೀಡಮ್ ಇಂದ ಬಂದದ್ದು, ಅದು ಅಹಂಕಾರದಿಂದ ಬಂದದ್ದಲ್ಲ. ಇಲ್ಲೂ ಕೂಡ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಗುಂಪಿನಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ನಾವು ಅದನ್ನು ಯೋಚನೆನೂ ಮಾಡದೆ ಒಪ್ಕೊಳ್ಳೋದು ಅದು ಬಹಳ ತಾಮಸಿಕ ಸ್ಥಿತಿ. ಅಥವಾ ನಾನೇ ಒಂದು ಅಭಿಪ್ರಾಯ ಇದೆ, ನಂದೇ ನಡಿಬೇಕು ಅನ್ನೋದು ರಜಸಿಕ ಸ್ಥಿತಿ. ಎರಡೂ ಅಲ್ಲ. ಆ ಒಳಗಿನ ಅಭಿಪ್ರಾಯ ಅಂದ್ರೆ ಎರಡಕ್ಕೂ ಮೀರಿದ್ದು, ಇದು ಯಾರ್ದು ಅಲ್ಲ, ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಪರಮಾತ್ಮ ನುಡಿಸ್ತಾನಲ್ಲ, ಅದು ಇಂಡಿವಿಜುವಲ್ ಫ್ರೀಡಮ್ ಇಂದ ಬಂದದ್ದು. ಅಲ್ಲಿ ನಿನ್ನ ಅಹಂಕಾರಕ್ಕೂ ಅಲ್ಲಿ ಜಾಗ ಇಲ್ಲ. ಯಾರ ಅಹಂಕಾರವನ್ನು ನೀನು ಪೋಷಿಸ್ತಾ ಇಲ್ಲ, ಅಥವಾ ನಿನ್ನ ಅಹಂಕಾರವನ್ನು ಅವರು ಪೋಷಿಸಬೇಕು ಅನ್ನೋ ಉದ್ದೇಶವೂ ಇಲ್ಲ. ಇದು ಬಹಳ ಸೂಕ್ಷ್ಮವಾದ ಸ್ಥಿತಿ. ಇದನ್ನ ಗಮನಿಸಿ. ಎಷ್ಟೋ ಸತಿ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಯಾರನ್ನೋ ಒಬ್ಬರನ್ನ 100 ಕಾರಣದಿಂದ ಒಬ್ಬರನ್ನ ನಂಬಿರ್ತೀವಿ, ಇನ್ನೊಂದು 100 ಕಾರಣದಿಂದ ಅವ್ರನ್ನ ನಾವು ನಂಬೋದಿಲ್ಲ. ಇದು ಎಷ್ಟು ಆಶ್ಚರ್ಯವಾಗುತ್ತೆ ಗಮನಿಸಿ. ಯಾರೋ ಹೇಳಿದ್ದಾರೆ, ಇವ್ರ ಹತ್ರ ಹೋಗಿ ಒಳ್ಳೇದಾಗತ್ತೆ ಅಂತ. ಸರಿ, ಅವ್ರು ಹೇಳಿದವರೇ ಅಲ್ಲಿಗೆ ಬರಲ್ಲ, ಅದರಿಂದ ನೀವು ಹೋಗಲ್ಲ. ನೀವು ಅಲ್ಲಿಗೆ ಹೋಗೋದು ಬಿಡೋದು ನಿಮ್ಮ ಸ್ವಂತ ಅಭಿಪ್ರಾಯ ಅಲ್ಲ. ಇದು ಒಂದು ಉದಾಹರಣೆ ಕೊಟ್ಟಿರೋದು. ಈ ತರ ಎಷ್ಟೋ ಕೆಲಸಗಳನ್ನ ನಾವು ಯಾರನ್ನೋ ಕಾರಣ ಮಾಡಿ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಲೈಫ್ನಲ್ಲಿ ಒಂದು ಅಥೆಂಟಿಸಿಟಿ ಬರುತ್ತೆ. ನಿನ್ನ ಅಭಿಪ್ರಾಯ ಏನಿದೆ ಅದು ಪರಮಾತ್ಮನ ಅಭಿಪ್ರಾಯವಾಗಿರುತ್ತೆ. ಆಗ ಅದು ಅಲ್ಲಾಡೋದೇ ಇಲ್ಲ. ಆ ಸ್ಟ್ರೆಂತ್ ಏನಿದೆ, ಆ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್. ಅದನ್ನೇ ಎಲ್ಲರಿಗೂ ಹೇಳ್ತಾ ಇರೋದು, ನಿಮ್ಮ ಇನ್ನರ್ ಸ್ಟ್ರೆಂತ್ ಬೆಳೆಸ್ಕೋಬೇಕು. ಇದು ಒಳಗಿನ ಶಕ್ತಿ, ಇದು ಆತ್ಮಬಲ, ಇದು ಕೃಷ್ಣನ ಬಲ, ಇದು ದೈವಿಕ ಬಲ. ಅದು ಪ್ರತಿಯೊಬ್ಬರಲ್ಲೂ ಬೀಜ ರೂಪವಾಗಿದೆ. ಅದು ಮೊಳಕೆ ಬರಬೇಕಾದ್ರೆ ನೀವು ಅಭಿಪ್ರಾಯ ಕೊಡುವಾಗ ಇದು ನೀವು ಅಹಂಕಾರದಿಂದ ಕೊಡಬೇಡಿ ಅಭಿಪ್ರಾಯವನ್ನ. ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಲೇಬೇಕು ಅಂತ. ಇದೆಲ್ಲ ಪಾತ್ರದಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾಗ ಇದೇ ತಾಪತ್ರಯ ಬರೋದು. ಸ್ವಾಭಿಮಾನ, ಸ್ವಾರ್ಥ, ಸೆಲ್ಫ್ ಸೆಂಟರ್ಡ್ನೆಸ್. ಇದರಿಂದ ರಿಲೇಶನ್ಶಿಪ್ನಲ್ಲೂ ಕೂಡ ಇದು ಅವರು ಕೂಡ ಅವ್ರ ಅಭಿಪ್ರಾಯ ಹೇಳ್ತಾರೆ. ಮನೇಲಿ 5 ಜನ ಇದ್ರೆ 5 ಅಭಿಪ್ರಾಯಗಳಿಗೂ ಕೂಡ ಜಗಳ, ಒಂದಕ್ಕೊಂದಕ್ಕೆ ಕಾನ್ಫ್ಲಿಕ್ಟ್ ಬರುತ್ತೆ. ಆ ಅಭಿಪ್ರಾಯಗಳೆಲ್ಲವೂ ಕೂಡ ಇಂಡಿವಿಜುವಲ್ ಅಭಿಪ್ರಾಯ ಅನ್ಸುತ್ತೆ, ಆದ್ರೆ ಒಬ್ರಿಗೊಬ್ಬರಿಗೆ ದ್ವೇಷ, ರೋಷಗಳನ್ನ ತಗೊಂಡ್ಬರುತ್ತೆ. ನೀವು ಯೋಚನೆ ಮಾಡಿ, ಒಂದು 25 ಜನದಿಂದ ಅದು ಒಂದು ಕೇಳಿ ಹೇಳಿ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿ ಆ ಸಬ್ಜೆಕ್ಟೇ ಸಂಪೂರ್ಣ ಬದಲಾಗ್ಬಿಟ್ಟಿರುತ್ತೆ, ಎಷ್ಟೋ ಮಲಿನವಾಗ್ಬಿಟ್ಟಿರುತ್ತೆ. ಅದರಿಂದ ಸಾವಿರಾರು ವರ್ಷಗಳಿಂದ ಬರೀ ಶ್ರುತಿ ಸ್ಮೃತಿ ಅಂತ ಕೇಳ್ಕೊಂಡು ಬಂದಿದ್ದ ಹರಿಕತೆಗಳೆಲ್ಲ ಒಬ್ಬರ ಬಾಯಿಂದ ಒಬ್ರಿಗೆ ಬಂದಾಗ ಅದಕ್ಕೆಲ್ಲ ಸೇರಿಸಿ ಬೆರೆಸಿ ಎಲ್ಲ ಮಾಡಿ ಈ ಸತ್ಯ ಅನ್ನೋದು ಎಲ್ಲಿ ನಿಂತಿದೆ? ನಾವು ಕೇಳ್ತಾ ಇರೋದು ಸ್ವರ್ಗದ ಬಗ್ಗೆ ಎಲ್ಲವೂ ಕೂಡ ಕೇಳಿಕೆದೇನೆ. ಆದರೆ ಒಂದು ಮನುಷ್ಯನಾಗಿ ನಿರ್ಧಾರ ಮಾಡಬೇಕು, ನನಗೆ ಚಿಂತನೆ ಮಾಡೋ ಶಕ್ತಿ ಇದೆ. ಚಿಂತೆ ಮಾಡೋದಲ್ಲ, ಚಿತೆನೆ. ನಾ ಹೇಳ್ತಾ ಇರೋದು ಆತ್ಮಚಿಂತನೆ. ಚಿಂತನೆ ಮಾಡೋ ಶಕ್ತಿ ಮನುಷ್ಯನಿಗಿದೆ. ನನ್ನ ಆತ್ಮದ ಸಾಕ್ಷಿಯಾಗೆ ನಾನು ಕೆಲಸ ಮಾಡೋದು. ನನ್ನ ಆತ್ಮ ಒಳಗಡೆ ಏನ್ ನುಡಿಯುತ್ತೆ ಅದೇ ಶತಸಿದ್ಧವಾದದ್ದು. ನಾನು ಅದನ್ನು ನಂಬ್ತೀನಿ ಅಂತ. ಈ ನಂಬಿಕೆ, ಪರಮಾತ್ಮನಲ್ಲಿರೋ ನಂಬಿಕೆ ಎರಡೂ ಕೂಡ ಒಂದೇ. ನೀವು ದೇವರನ್ನ ನಂಬಿಟ್ಟು ನಾನು ನಿಮ್ಮನ್ನು ನಂಬದೇ ಇದ್ರೆ ಆ ನಂಬಿಕೆ ನಾಸ್ತಿಕತೆಯೇ ಆಗುತ್ತೆ. ಅದರಿಂದ ಏನೇ ನೀವು ಮಾಡುವಾಗಲೂ ಕೂಡ ನಿಮ್ಮ ದಿನಚರಿಯಲ್ಲಿ ಮಾಡುವಾಗ ಆತ್ಮಕ್ಕೆ ವಿರುದ್ಧವಾಗಿ ಮಾಡಬೇಡಿ. ನಿಮ್ಮ ಆತ್ಮದ ಧ್ವನಿಗೆ ಓಗೊಟ್ಟು ಕೆಲಸಗಳನ್ನ ಮಾಡಿ, ಅದೇ ಜವಾಬ್ದಾರಿ ಆಗುತ್ತೆ. ಅವಾಗ ನೀವು ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ತೀರಾ. ಪುನಃ ಇದನ್ನು ಮುಂದುವರಿಸ್ತೇನೆ ನಾಳೆಗೆ. ನಮಸ್ಕಾರ.